ಬಳಿಕ ಪ್ರಚಲಿತ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಧರ್ಮಸ್ಥಳದ ಹೆಸರಿನಲ್ಲಿ ನಡೀತಾ ಇರುವಂತಹ ಮೀಟರ್ ಬಡ್ಡಿ ದಂಧೆ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಆವರಿಸಿಕೊಂಡಿರುವಂತಹದ್ದು. ಎಲ್ಲೋ ಒಂದ್ ಕಡೆ ರಾಕ್ಷಸನಂತೆ ಮನುಷ್ಯರನ್ನ ಕೊಲ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಅನ್ಸುತ್ತೆ ಸರ್. ಇದ್ರ ಜೊತೆಗೆ ನಿಮ್ಮ ಜೊತೆಗೆ ಸಾಕಷ್ಟು ಜನರ ಕೂಡ ಸಾಥಿದೆ. ಅದರಲ್ಲೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅವರ ನಿಮ್ಮ ಹೋರಾಟ ನಿರಂತರವಾಗಿ ಕೂಡ ನಡೀತಾನೆ ಇರುವಂತಹದ್ದು. ಈ ಹೋರಾಟಗಳು ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಅಡೆತಡೆಗಳು ಸಮಸ್ಯೆಗಳು ಎದುರಾಗುವಂತಹದ್ದು ಸರ್ವೇ ಸಾಮಾನ್ಯ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇರೋದಕ್ಕೇ ಈ ಹೋರಾಟ ಗಟ್ಟಿಯಾಗಿ ನಿಂತ್ಕೊಂಡಿದೆ. ನೋಡಿ, ಇಲ್ಲಿ ಒಂದು ನಾವು ಗಮನಿಸಬೇಕು, ಸೌಜನ್ಯ ಪ್ರಕರಣಕ್ಕಿಂತಲೂ ಮುಂಚೆನೂ ಸಾಕಷ್ಟು ಕೊಲೆಗಳು ಆಯ್ದು, ಅತ್ಯಾಚಾರ ಕೊಲೆಗಳು, ವೇದವಲ್ಲಿ ಪ್ರಕರಣ, ಆನಂತರ ಆನೆ ಮಾವುತ ಪ್ರಕರಣ, ಆನಂತರ ಪದ್ಮಲತಾ ರೇಪ್ ಆ್ಯಂಡ್ ಮರ್ಡರ್, ಗ್ಯಾಂಗ್ ರೇಪ್ ಆ್ಯಂಡ್ ಮರ್ಡರ್ ಕೇಸ್, ಎಲ್ಲ ಸಮಯದಲ್ಲೂ ಕೂಡ ಪ್ರತಿಭಟನೆಗಳು ಎದ್ದಿದೆ. ಆದರೆ ಆ ಪ್ರತಿಭಟನೆಯಲ್ಲಿ ಮುಂಚೂಣಿಯಲ್ಲಿ ಇದ್ದಂಥವರು ಎಡಪಂಥೀಯ ನಾಯಕರು. ಅವಾಗ ಇವರಿಗೊಂದು ಅಸ್ತ್ರ ಸಿಕ್ತು. ಓ ನೋಡಿ, ಕಮ್ಯುನಿಸ್ಟರು, ಇವರು ಕಮ್ಯುನಿಸ್ಟರು ಹಿಂದೂ ದೇವಸ್ಥಾನಕ್ಕೆ ದಾಳಿ ಮಾಡೋದಕ್ಕೆ ಸಂಚನ್ನು ರೂಪಿಸಿದ್ದಾರೆ ಅಂತೇಳಿ ಲೆಕ್ಕಾಚಾರದಲ್ಲಿ ಧರ್ಮದಲ್ಲಿ ಇವರು ಹಿಂದೂಗಳಲ್ಲ. ಸ್ವತಃ ಡಾಕ್ಟರ್ ವೀರೇಂದ್ರ ಜೈನ್ ಅಂಡ್ ಕಂಪನಿ ಇವರು ಹಿಂದೂಗಳಲ್ಲ, ಅವರು ಅದರದ್ದು ಆಡಳಿತವನ್ನು ಚುಕ್ಕಾಣಿಯನ್ನ ಹಿಡಿದವರು. ಆದರೆ ಇವರು ಮೇಲೆ ಬರ್ತಾ ಇರುವಂತಹ ಆರೋಪಗಳನ್ನ ಪ್ರಶ್ನೆ ಮಾಡಿದ್ರೆ, ನೋಡಿ ಇವರು ಕಮ್ಯುನಿಸ್ಟರು ನಮ್ಮ ಮೇಲೆ, ಹಿಂದೂಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತೇಳಿ ಹಿಂದೂಗಳಿಗೆ ಅವರಿಗೆ ಬಿರುಕನ್ನ ತರ್ತಾ ಇದ್ರು. ಸೌಜನ್ಯ ಪ್ರಕರಣದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಧ್ವನಿ ಎತ್ತಿದ್ದಕ್ಕೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಸ್ವತಃ ಹಿಂದೂ ನಾಯಕರವರು. ಹಿಂದೆ 20 ವರ್ಷಗಳ ಹಿಂದೆ, 25 ವರ್ಷದ ಹಿಂದೆ ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ಹಿಂದೂಗಳು ಧೈರ್ಯವಾಗಿ ಭಗವದ್ಧ್ವಜವನ್ನ ಹಿಡ್ಕೊಂಡು ಹೋಗೋದಕ್ಕೆ ಹೆದರ್ತಾ ಇದ್ರು. ಸಾಯಂಕಾಲ 6 ಗಂಟೆ ಮೇಲೆ ಕೇಸರಿ ಶಲ್ಲೆ ಹಾಕೊಂಡು ಯಾರು ಹೋಗಂಗಿಲ್ಲ, ಯಾವಾಗ ಬೇಕಾದ್ರೂ ಕೊಲೆ ಆಗ್ತಿತ್ತ ಒಂದು. ಆ ರೀತಿ ಕೋಮು ದ್ವೇಷ, ಕೋಮು ದೊಳ್ಳೆರಿ ಇದ್ದಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಎದ್ದು ನಿಂತ್ಕೊಂಡ್ರು. ಅವರು ನಿಂತ್ಕೊಂಡು ಹೋರಾಟ ಪ್ರಾರಂಭ ಮಾಡಿದ್ರು. ಹಿಂದುತ್ವದ ಹೋರಾಟ ಪ್ರಾರಂಭ ಮಾಡಿದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು. ಹಿಂಗಾಗಿ ಏನಾಯ್ತು, ಇವರಿಗೆ ಅದು ನುಂಗುಲಾರದಂತಹ ಒಂದು ತುತ್ತಾಯ್ತು. ಕಡಲಿಕ್ಕೆ ಬಿಸಿ ಕಡಲೆ ಆದಂಗ ಆಯ್ತು ಅವ್ರಿಗೆ. ಯಾಕಂದ್ರೆ ಪ್ರತಿ ಸರಿ ಅಸ್ತ್ರ ಸಿಗ್ತಿತ್ತು, ಕಮ್ಯುನಿಸ್ಟರು ಅಂತ ಹೇಳಿ. ಈಗ ಸ್ವತಃ ಹಿಂದೂ ಒಬ್ಬ ನಾಯಕನೇ ಮುಂದೆ ನಿಂತ್ಕೊಂಡು ಇವ್ರ ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ಇವರಿಗೆ ತಡ್ಕೊಳಕ್ಕಾಗಲಿಲ್ಲ. ಹೌದು, ಯಾಕಂದ್ರೆ ಈ ಜಾತಿ ಧರ್ಮ ಅನ್ನುವಂಥದ್ದು ಸಂಘರ್ಷ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಬಿಂಬಿಸುತ್ತೆ ಸರ್. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಈಗ ಕಾಲರ್ ಒಬ್ರು ಕೇರಳ ಇಂದ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ. ಎಲ್ಲಿಂದ ಕರೆ ಮಾಡಿದ್ರು? ನಿಮ್ಮ ಹೆಸರು? ನಾವು ಕೇರಳ ಬಾಕ್ರಬೈಲು ಇಂದ ಮಾತನಾಡೋದು, ದೇವರನಾಡಿಂದ. ನಾವು ಗಿರೀಶ್ ಭಟ್ ನಮ್ಮ ಮನೆಗೆ ಬಂದಿದ್ದಾರೆ. ಮಾತಾಡಿ, ಅವರೇ ಇದ್ದಾರೆ, ಮಾತಾಡಿ ನಮ್ಮ ಸ್ಟುಡಿಯೋದಲ್ಲಿ. ಸರ್ ನಮಸ್ತೆ. ಸರ್ ನಮಸ್ತೆ. ಯಾರು ಮಾತಾಡೋದು? ಸಂತೋಷ್ ಶೆಟ್ಟಿ. ಸಂತೋಷ್ ಶೆಟ್ಟಿ, ಹೇಳಿ. ನಮಸ್ತೆ ಸರ್, ತುಂಬಾ ಖುಷಿ ಆಯ್ತು. ನಾನು ಬಾಕ್ರಬೈಲಿ ಮೊದಲು ಬಂದ್ ಮಾಡಿದ್ರೆ ನಾನು ಸರ್ ನಿಮ್ಗೆ ನಮ್ಮ ಕೇಸ್ ಎಲ್ಲ ಆಗಿದೆ ಮೊದಲು ಬಾಕರಲ್ಲಿ, ನೀವು ಹೆಲ್ಪ್ ಮಾಡಿದ್ರೆ ನಮ್ಗೆ. ಮತ್ತೆ ನಮ್ಮ ಸಂಬಂಧಗಳಿಗೆ ಅಲ್ಲಿಗೆ ಗಲಾಟೆ ಮಾಡಿಸಿದ್ದಾರೆ ಅವರು, ಎಲ್ಲ ಆಚೆ ಈಚೆ ಮಾಡಿದ ಆ ದಿವಸ. ಅದೇ ಮಾತಾಡ್ಲಿಕ್ಕೆ ಮಾಡಿದ್ರು, ತುಂಬಾ ಖುಷಿ ಆಯ್ತು ಸರ್. ಇದು ಬಾಕ್ರಾಬೈಲಲ್ಲಿ ಒಂದು ಹೋರಾಟ ಇಟ್ಕೊಂಡು ಸೌಜನ್ಯದ್ದು ಎಷ್ಟು ತೊಂದರೆ ಕೊಟ್ಟರು ಅಂತ ಹೇಳಿದ್ರೆ ಇವರಿಗೆ ಮತ್ತು ಅಲ್ಲಿ ಇದ್ದಂಥವ್ರು ಎಲ್ಲರಿಗೂ ಕೂಡ. ಅಲ್ಲಿ ಆದಿತ್ಯ ಕಿರಣ್ ಅಂತೇಳಿ ಯೂಟ್ಯೂಬರ್, ಅಂದ್ರೆ ಕೇರಳದಲ್ಲಿರೋರು, ಈ ಸಂತೋಷ್ ಬಾಕ್ರಾಬೈಲು, ಇವರೆಲ್ಲರೂ ಕೂಡ ಪಾಪ ಜಾಗೃತಗೊಂಡಂತವ್ರು. ಇವರು ಹೋರಾಟ ಮಾಡ್ಬೇಕು ಅಂತ ಹೇಳಿದ್ರೆ ಅವತ್ತಿನ ಕಾರ್ಯಕ್ರಮಕ್ಕೆ ಯಾರು ಬರಲಾರ್ದಂಗೆ ಅನೌನ್ಸ್ ಮಾಡ್ಬಿಟ್ಟಿದ್ರು ಅವರು. ಈಗ ನಾನು ಈಗ ಹೇಳ್ತಾ ಇದ್ದೆ ನೋಡಿ, ಕಮ್ಯುನಿಸ್ಟರು ಅಂತ ಹೇಳ್ತಾ ಇದ್ರು ಅಂತ ಹೇಳಿ. ಇವರು ಕಮ್ಯುನಿಸ್ಟ್ ಲೀಡರ್ಗಳನ್ನ ಮುಂದಿಟ್ಕೊಂಡೇ ಸೌಜನ್ಯ ಹೋರಾಟವನ್ನ ಅಡ್ಡಿಪಡಿಸಿದ್ರು ಇವರು. ಇವ್ರಿಗೆ ನೋಡಿ ಯಾವುದೇ ಸಿದ್ಧಾಂತ ಇಲ್ಲ. ಮಿಸ್ಟರ್ ವೀರೇಂದ್ರ ಜೈನ್ ಅಂಡ್ ಕಂಪನಿಗೆ ಯಾವುದೇ ಸಿದ್ಧಾಂತ ಇಲ್ಲ, ಯಾವುದೇ ಧರ್ಮ ಇಲ್ಲ. ತಮಗೆ ಯಾರು ಬೇಕು, ಕೇರಳದಲ್ಲಿ ಕಮ್ಯುನಿಸ್ಟರ್ ಜೊತೆಗೆ ಸೆಟ್ಟಿಂಗ್, ಅವ್ರದ್ದು ಕಮ್ಯುನಿಸ್ಟರ್ ಜೊತೆಗೆ ಸೆಟ್ಟಿಂಗ್ ಕೇರಳದಲ್ಲಿ. ಇಲ್ಲಿ ನೋಡಿದ್ರೆ ನಾವು ಕಮ್ಯುನಿಸ್ಟರು ಅಂತ, ನಮ್ಗೆ ಯಾರೇ ಇವ್ರ ವಿರುದ್ಧ ಪ್ರಶ್ನೆ ಮಾಡಿದ್ರೆ ಕಮ್ಯುನಿಸ್ಟರು ಅಂತ ಆರೋಪ ಮಾಡ್ತಾರೆ. ಅವರು ಕಮ್ಯುನಿಸ್ಟರ್ ಜೊತೆಗೆ ಸೆಟ್ಟಿಂಗ್ ಅಲ್ಲಿ. ಈ ಬಾಕ್ರಾಬೈಲ್ ಸಂತೋಷ್ ಅವರು ಎಲ್ಲ ಏನಿದ್ದಾರೆ ಅಂತ ಹೇಳಿದ್ರೆ ಪ್ರಾರಂಭದ ಹಂತದಲ್ಲಿ ಅವ್ರಿಗೆ ಆಗ್ತಾನೆ ಗೊತ್ತಾಗಿದೆ. ಸುಮಾರು ಜನ ಇದ್ದಾರೆ, ದೊಡ್ಡ ಟೀಮ್ ಇದೆ ಅಲ್ಲಿ. ನಮ್ಮ ರವೀಂದ್ರ ಶೆಟ್ಟಿ ಅವರು ಕೂಡ ಅಲ್ಲಿ ಹೋಗ್ತಾ ಇದ್ರು, ಸಂಚಾರಿ ಸಂತೋಷ್ ಅವರು, ತುಂಬಾ ಒಂದು ದೊಡ್ಡ ಟೀಮ್ ಇದೆ. ಹೆಣ್ಮಕ್ಳು ಕೂಡ ಹೋಗಿ ಜಾಗೃತಿ ಮಾಡಿ ಈಗ ಒಂದು ಅವೇರ್ನೆಸ್ ಅಂತ ನೋಡ್ತಾ ಇದೆ. ಥ್ಯಾಂಕ್ಸ್ ಸಂತೋಷ್ ಶೆಟ್ಟಿ.
ಧನ್ಯವಾದ ಸಂತೋಷ್ ಶೆಟ್ಟಿ ಅವರೇ, ಮಯೂರಾ ಟಿವಿಗೆ ಕರೆಯನ್ನ ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸೋದಕ್ಕೆ. ಸರ್, ಇನ್ನು ವೆಂಕಟೇಶ್ ಅವರು ಕರೆಯನ್ನ ಮಾಡಿದ್ರು, ಅವ್ರದನ್ನ ನೀವು ಪ್ರತಿಯೊಂದನ್ನು ಕೂಡ ಗಮನಿಸಿದ್ರಿ. ಯಾಕಂದ್ರೆ ಒಂದೇ ಮನೆಯಲ್ಲಿ 6 ರಿಂದ 7 ಮಂದಿ ಇದೇ ಸಂಘದಿಂದ ಅಮೌಂಟ್ ಅನ್ನ ತೆಗೆದುಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ಯಾವುದೇ ಏನೇ ಆದ್ರೂ ಕೂಡ ಹುಷಾರಿಲ್ಲ ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಗಳಿದೆ, ಆಗ ಅಲ್ಲೇ ಡ್ರಾ ಆಗುತ್ತೆ, ಅಲ್ಲೇ ನಾವು ಅದನ್ನ ಯೂಸ್ ಕೂಡ ಮಾಡ್ಕೊಳ್ಬಹುದು. ಆದ್ರೆ ಇದರಿಂದ ತಗೊಂಡ್ರೆ ಆಗುವಂತಹ ಲಾಭ ನಷ್ಟದ ಲೆಕ್ಕಾಚಾರದ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ? ಒಂದು ಮತ್ತಿನ್ನೊಂದು, ಬ್ಯಾಂಕಲ್ಲಿ ಅಮೌಂಟ್ ಅನ್ನ ತೆಗೆದುಕೊಂಡ್ರೆ ಕಂಪ್ಲೀಟ್ ಆಗಿ ಎಲ್ಲ ಸಾಲ ಮತ್ತೆ ಅದರ ಬಡ್ಡಿ ಎಲ್ಲ ತೀರ್ ಹೋಗುತ್ತೆ. ಆದ್ರೆ ಇಲ್ಲಿ ಮಾತ್ರ ಇನ್ನ ಬೆಳಿತಾನೆ ಹೋಗ್ತಾನೆ ಇದೆ. ಇದು ಏನಂತ ಹೇಳಿದ್ರೆ, ಫಸ್ಟ್ ಇದರಲ್ಲಿ ನಾವು ಸ್ಟಡಿ ಮಾಡಬೇಕಾಗಿರೋದು, ಗಮನಿಸಬೇಕಾಗಿರೋದು ಇನ್ಶೂರೆನ್ಸ್ ಬಗ್ಗೆ. PRK ಬಾಂಡ್, ಪ್ರಗತಿ ರಕ್ಷಾ ಕವಚ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಮುಂಚೆ ಜೀವನ್ ಮಧುರ ಅಂತ ಕೊಡ್ತಾ ಇದ್ರು. ಡಾಕ್ಟರ್ ವೀರೇಂದ್ರ ಜೈನ್ ಅವರೇ ಹೇಳಿಕೆ ಕೊಟ್ಟರು, ಸಾಲ ನಾವು ಕೊಡೋದಲ್ಲ, ಬ್ಯಾಂಕ್ನವ್ರು ಕೊಡೋದು, ನಾವು ಬರೀ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದೆ. ಇಲ್ಲಿ ಅವರು ಗ್ಯಾರಂಟಿ ಧರ್ಮಸ್ಥಳದ ಪರಮ ಪೂಜೆ ಅಂತ ಕರೆಸ್ಕೊಳ್ಳೋರು ಶ್ಯೂರಿಟಿ ಕೊಟ್ರೆ LIC ಇನ್ಶೂರೆನ್ಸ್ ಯಾಕೆ ಮಾಡಬೇಕು? ನ್ಯಾಚುರಲ್ ಕೇಳೋ ಪ್ರಶ್ನೆ ತಾನೆ. ಗ್ಯಾರಂಟಿ ನೀವು ಕೊಟ್ಟಿರಿ ಅಂದ್ರೆ ಇಲ್ಲಿ ನೀವು ಕಡ್ಡಾಯವಾಗಿ ಯಾಕೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ತಾ ಇದ್ದೀರಿ? ಆ ನಂತರ ಇನ್ಶೂರೆನ್ಸ್ ಗ್ರೂಪ್, ಈಗ ನಾವು ಇನ್ಶೂರೆನ್ಸ್ ಕಾಪಿ ಎಲ್ಲ ಐತೆ ಅಂತ ಕೇಳಿದ್ರೆ ಇಲ್ಲ ಗ್ರೂಪ್ ಇನ್ಶೂರೆನ್ಸ್ ಮಾಡಿಸಿದ್ದು ಅಂತ ಹೇಳಿ, ಅದನ್ನಾದ್ರೂ ತಂದು ಕೊಡ್ರಪ್ಪ ಅಂತ ಹೇಳಿದ್ರೆ, ಈಗ ಹೋರಾಟ ಪ್ರಾರಂಭ ಮಾಡಿ ಇದೊಂದು ಸ್ಕ್ಯಾಂಡಲ್ ಆಗಿದೆ ಅಂದ ತಕ್ಷಣ ಕೆಲವೊಬ್ಬರಿಗೆ ತಂದು ಕೊಟ್ಟಿದ್ದಾರೆ, ಬಟ್ ಸ್ಟಿಲ್ ದಟ್ ಈಸ್ ಡೌಟ್ಫುಲ್, ಅದು ಫೇಕ್. ಎಲ್ಲೂ ಅದು ವರ್ಕ್ ಆಗ್ತಾ ಇಲ್ಲ. ಈ ಪ್ರಗತಿ ರಕ್ಷಾ ಕವಚಕ್ಕೆ ವರ್ಷಕ್ಕೆ ರಿನ್ಯೂವಲ್ 89 ರೂಪಾಯಿನೋ ಇದೆ. 89 ರೂಪಾಯಿ ಒಂದು ಇನ್ಶೂರೆನ್ಸ್ಗೆ ಆ ಗ್ರೂಪ್ ನಲ್ಲಿ ತಗೊಂಡ್ರೆ 89 ರೂಪಾಯಿ ಇದೆ. ಇವರು 1000 ರೂಪಾಯಿ ತಗೋತಾರೆ. ಕೆಲವೊಬ್ಬರ ಕಡೆ 10,000 ರೂಪಾಯಿ ತಗೊಂಡಿದ್ದಾರೆ ವರ್ಷಕ್ಕೆ, 10,000 ರುಪೀಸ್. ಆ 10,000 ರೂಪಾಯಿ ಏನ್ ಮಾಡ್ತಾರೆ, ಇದ್ರೊಳಗೆ ಸೇರಿಸ್ಬಿಡ್ತಾರೆ, ಅದನ್ನ ಇದರಲ್ಲಿ ಸೇರಿಸ್ಬಿಡ್ತಾರೆ. ಸೇರಿಸಿ ಆ 10,000 ರೂಪಾಯಿ ಮತ್ತೆ ಬಡ್ಡಿ ಕಟ್ತಾರೆ, ಹಚ್ತಾರೆ ಅದನ್ನ ಲೆಕ್ಕಕ್ಕೆ. ಒಟ್ನಲ್ಲಿ ಇದು ನೀವು ಸಿಕ್ಕಾಪಟ್ಟೆ ಸ್ಟಡಿ ಮಾಡಿ ಆಳ ಅಗಲ ಹೇಗಿದೆ, ಜೊತೆಗೆ ಇನ್ನು ಇದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ, ಸಮಸ್ಯೆಗಳಾಗಬಹುದು ಅನ್ನುವಂಥದ್ದನ್ನ ಅರ್ಥಕೊಂಡ್ಬಿಟ್ಟಿದ್ದೀರಾ. ಅದ್ರದ್ದು ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತೀನಿ. ಕಾಲರ್ ರೆಡಿ ಇದ್ದಾರೆ ಒಬ್ರು, ಕಿರಣ್ ಅಂತ ಹೇಳಿ ಮಾಲೂರಿಂದ. ಕಿರಣ್ ಅವರೇ ನಮಸ್ಕಾರ. ಮೇಡಮ್ ನಮಸ್ತೆ, ನಾವು ಕಿರಣ್ ಅಂತ ಗಿರೀಶ್ ಮಠಣ್ಣ ಅವರಿದ್ದಾರೆ, ಮಾತಾಡೋದು. ಮಾತನಾಡಿ ನಿಮ್ಗೂ ಈ ತರ ಅನುಭವ ಏನಾದ್ರೂ ಆಗಿದೆಯಾ? ಯಾವ ರೀತಿ ಹಿಂಸೆನ ಅನುಭವಿಸಿದ್ರಿ ಅನ್ನುವಂಥದ್ದನ್ನ ನಮ್ಗಾಗಿಲ್ಲ ಮೇಡಮ್. ಇಲ್ಲಿ ನೊಂದವರು ನಮ್ಗೆ ಫೋನ್ ಮಾಡ್ತಾರೆ. ನೊಂದವರು ಏನಾದ್ರು ಫೋನ್ ಮಾಡ್ತಾರೆ ಅಂದ್ರೆ, ಹಲೋ ಹೇಳಿ 2024ರಂದು ಇದು ಸೌಜನ್ಯ ಮೇಳ ಹುಟ್ಟು ಹಬ್ಬದಂದು ಮಹಾನಿರ್ದೇಶಕರ ಕಚೇರಿಯಿಂದ ಒಂದು ಆರ್ಡರ್ ಆಯ್ತು. ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಇವರು ಅಕ್ರಮ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ, ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಎಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪತ್ರ ಹೋಯ್ತು. ಆದ್ರೆ ಇಲ್ಲಿ ಇದು ಎಲ್ಲರಿಗೂ ಮುಟ್ಟಿದೆ. ಇಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಇಲ್ಲೆಲ್ಲರಿಗೂ ಮುಟ್ಟಿದೆ. ಇಲ್ಲೆಲ್ಲ ನೊಂದವರು ಅವರು ಈ SP ಗಳಿಗೆ ಈ ತರ ಹೇಳಿದ್ರೆ, ಅವರು ಈ ತರ ಯಾವ್ದು ಸುದ್ದಿ ಬಂದಿಲ್ಲ, ಇದೆಲ್ಲ ಫೇಕು, ಇದೆಲ್ಲ ಸುಳ್ಳು ಸುದ್ದಿ, ಇವ್ರ ಮಾತೆಲ್ಲ ಕೇಳಬೇಡಿ, ನೀವು ದುಡ್ಡು ಕಟ್ಟಲೇಬೇಕು, ಇಲ್ಲಾಂದ್ರೆ ದುಡ್ಡು ಕಟ್ಟಿಲ್ಲ ಅಂದ್ರೆ ಇದ್ರ ಮೇಲೆ ಇಂಟ್ರೆಸ್ಟ್ ಬೀಳುತ್ತೆ, ಅದನ್ನೆಲ್ಲ ನೀವೇ ಕಟ್ಬೇಕಾಗುತ್ತೆ, ಆದ್ರೆ ಇವಾಗೆ ಕಟ್ಟಿ ಅಂತ ಹೇಳ್ತಾ ಇದಾರೆ ಸರ್. ಇದಕ್ಕೆ ಏನ್ ಹೇಳ್ತೀರಾ ಸರ್? ಬ್ಲಾಕ್ ಮೇಲ್ ಅನ್ನುವಂಥದ್ದು ಯಾಕೆ ನೋಡಿ, ಈಗ ಅವ್ರು ಹೇಳಿದ್ರಲ್ಲ, ಒಳ್ಳೆ ಇದನ್ನಿಗೆ ವಿಷಯನ ಇಟ್ಟಿದ್ದಾರೆ. ಯಾರು ಮಾಲೂರಿಂತ ಕಿರಣ್ ಅವರು. ಇಲ್ಲಿ ನಾನು ತೋರಿಸ್ತಾ ಇದ್ದೆ ನೋಡಿ, ಇದನ್ನ ದಯವಿಟ್ಟು ಶೇರ್ ಮಾಡಿ. ಇದನ್ನ ನಾವು ಲೈವ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಬೇರೆ ಬೇರೆ ಯೂಟ್ಯೂಬ್ ಕೊಟ್ಟಿದ್ದೀವಿ. ಇದರಲ್ಲಿ ಸ್ವತಃ ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರೇ ಆದೇಶ ಮಾಡಿದ್ದಾರೆ. ಅದು ಹೆಂಗೆ? ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿದು, ರಾಜ್ಯದ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿದು, ವಿಂಡೋದಲ್ಲೂ ಕೂಡ ಹೋಗ್ತಾ ಇದೆ ನೋಡಿ, ಗಮನಿಸಿ ಒಂದ್ಸಲ. ನ್ಯಾಯಾಲಯದ ಅವುಗಳು FIR ಗಳು, ಅವು FIR. ಇದರಲ್ಲಿ ಪೊಲೀಸ್ ಮಹಾನಿರ್ದೇಶಕರ ಆದೇಶ. ಒಂದು ವೇಳೆ ಇದೇನಾದ್ರೂ ಫೇಕ್ ಆಗಿದ್ರೆ ಮೇಡಮ್, ಒಂದು ವೇಳೆ ಇದು ಫೇಕ್ ಆಗಿದ್ರೆ ನಮ್ಮ ಮೇಲೆ ಇಮಿಡಿಯೇಟ್ ಆಗಿ ಫೋರ್ಜರಿ ಕೇಸ್ ರಿಜಿಸ್ಟರ್ ಮಾಡಿ ನಮ್ಮನ್ನು ಜೈಲಿಗೆ ಹಾಕ್ತಾ ಇದ್ರು. ಅಲ್ಲ ಸರ್, ಎಲ್ಲ ಒಂದ್ ಕಡೆ ನೋಡಿ, ಅವ್ರು ಕಿರಣ್ ಅವರು ಮಾತಾಡುವ ಸಂದರ್ಭ ಅಧಿಕಾರಿಗಳೇ ಈ ರೀತಿ ಕೈಕಟ್ಟಿ ಕುಳಿತುಕೊಳ್ತಾರ ಅಂದ್ರೆ ನಮ್ಮ ಕಾನೂನು, ನಮ್ಮ ಸಮಾಜ ಹಾಗಾದ್ರೆ ಏನ್ ಮಾಡ್ತಾ ಇದೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೀವಿ? ಅಲ್ಲ, ಈಗ DG and IGP ಸಾಹೇಬ್ರದ್ದು ಪೊಲೀಸ್ ಮಹಾನಿರ್ದೇಶಕರ ಪೊಲೀಸ್ ಮುಖ್ಯ ಕಚೇರಿಯಿಂದ ಆದೇಶ ಬಂದ ಮೇಲೆ ಈಗ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ತಾವು ಕೇಳಿದ್ರಲ್ಲ, ಧರ್ಮಸ್ಥಳದಲ್ಲಿನೇ ಕೇಸ್ ರಿಜಿಸ್ಟರ್ ಆಗಿದೆ, ದೂರು ದಾಖಲಾಗಿದೆ ಅಂತ ಇದ್ರೆ ಅದಕ್ಕೆ ಕಾರಣನೇ ಈ ಆದೇಶ. ಈಗ ಮುಂಚೆ SKDRDP ಅಂದ್ರೆ ತಗೊಳ್ತಾನೆ ಇರ್ಲಿಲ್ಲ. ನೀವು ಬೇಕಾದ್ರೆ ಮೈಕ್ರೋ ಫೈನಾನ್ಸ್ ಅಂತ ಬರೀರಿ, ಬೇರೆ ಸಂಘದ ಹೆಸರು ಬರೀರಿ, ಬೇರೆ ಕಂಪನಿ ಹೆಸರು ಬರೀರಿ, SKDRDP ಅಂತ ನೋಡಿದ್ರೆ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡ್ತಾನೆ ಇರ್ಲಿಲ್ಲ.
ಈಗ ಟಿ ಜಯಂತ್ ಅಂತ ಹೇಳಿ ಮತ್ತೆ ನಾವು ಅನೇಕ ದೂರುಗಳನ್ನ ಅನೇಕ ಮಾಹಿತಿಗಳನ್ನ ಹೈಕೋರ್ಟ್ಗೆ ಕೊಟ್ಟಿದ್ದೀವಿ. ಇದ್ರ ಹಿನ್ನೆಲೆ ನಾನು ಹೇಳ್ತಾ ಇದ್ದೇನೆ. ಸಾರ್ವಜನಿಕರಿಂದ ಅನೇಕ ದೂರುಗಳು, ವಿಡಿಯೋಗಳು, ಕ್ಲಿಪ್ಪಿಂಗ್ಗಳು, ಪೆನ್ ಡ್ರೈವ್ಗಳು ನ್ಯಾಯಾಲಯಕ್ಕೆ ಹೋಗಿದೆ. ಅದರ ಆಧಾರದ ಮೇಲೆ ಆದೇಶವನ್ನ ನ್ಯಾಯಾಲಯ ಮಾಡಿದೆ. ನ್ಯಾಯಾಲಯ ಚೀಫ್ ಸೆಕ್ರೆಟರಿ, ಕರ್ನಾಟಕ ಚೀಫ್ ಸೆಕ್ರೆಟರಿ ಅವ್ರಿಗೆ ಹೇಳಿ ಅಲ್ಲಿಂದ ಹೋಮ್ ಸೆಕ್ರೆಟರಿಗೆ ಹೋಗಿ ಹೋಮ್ ಸೆಕ್ರೆಟರಿಯಿಂದ ಈ ಆದೇಶ ಬಂದಿದೆ. ಕಿರಣ್ ಅವರೇ ಲೈನ್ ಮೇಲೆ ಇದ್ದಾರೆ. ಕಿರಣ್ ಅವರೇ, ಅವ್ರು ಯಾರು ಅವನು ಫೇಕ್ ಅಂತ ಹೇಳ್ತಾ ಇದ್ದೇನೆ, ನಾನು ಕೇಳಿದ್ದೀನಿ ಒಂದಿಷ್ಟು ಆಡಿಯೋದಲ್ಲಿ. ಅದೆಲ್ಲ ಫೇಕ್ ರೀ ಅಂತೇಳಿ ಅವನಿಗೆ ತೋರಿಸ್ರಿ, ಅವನಿಗೆ ಕಳ್ಸಿ, ಅವನ ನಂಬರ್ ತಗೊಂಡು ಕಳ್ಸಿ ಸರ್. ಮತ್ತೆ ಇನ್ನೇನ್ ಮಾಡ್ತಾ ಇದಾರೆ ಅಂದ್ರೆ, ಈ ನಾವು ಕಟ್ಟಲ್ಲ ಅಂತ ದಾಖಲೆ ಕೊಟ್ರೆ ಕಟ್ತೀವಿ, ಇಲ್ಲಾಂದ್ರೆ ಕಟ್ಟಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ವಾರ ಕಟ್ಟಿಲ್ಲಂದ್ರೆ ಆ ವಾರ ಕಟ್ಟಿಲ್ಲ ಅಂದ್ರೆ ಅದಕ್ಕೂ ಬಡ್ಡಿ ಸೇರಿಸಿ ಅದನ್ನು ನೀವೇ ಕಟ್ಟಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅಲ್ಲ, ಒಂದು ಕಿರಣ್ ಅವರೇ, ಯಾವ ಕಾರಣಕ್ಕೂ ಕಟ್ಟಕ್ ಹೋಗಬೇಡಿ. ಅಂದ್ರೆ ಆ SKDRDP ಇದೆಯಲ್ಲ, ಅದು ಏಜೆಂಟ್, ಅದು BC ಏಜೆಂಟ್. ಇವರು ಏಜೆಂಟ್ ಅಂತ ಹೇಳ್ಕೊಳ್ತಾ ಇಲ್ಲ, ಮರ್ಯಾದೆ ಹೋಗುತ್ತೆ ಅಂತ ಹೇಳಿ BC ಟ್ರಸ್ಟ್ ಅಂತ ಹೇಳ್ತಾ ಇದ್ದಾರೆ. BC ಟ್ರಸ್ಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಏನಿತ್ತು ಈ BC ಟ್ರಸ್ಟ್? BC ಅಂದ್ರೆ ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂತ ಹೇಳ್ತಾರೆ. ಅದು ಎದಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಬ್ಯಾಂಕ್ ಈಗ ಅನೇಕ ಜನ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಬ್ಯಾಂಕ್ ವ್ಯವಸ್ಥೆಯಿಂದ ದೂರ ಇರುವಂತವ್ರು, ಬ್ಯಾಂಕಿನಿಂದ ಈ ಡಿಸ್ಟೆನ್ಸ್ ದೂರ ಇದ್ರೆ ಪ್ರತಿನಿತ್ಯ ಈಗ ಕೂಲಿ ಕಾರ್ಮಿಕರು ಇರ್ತಾರೆ, ರೈತಾಪಿ ವರ್ಗದ ಜನ ಇರ್ತಾರೆ, ಪ್ರತಿ ವಾರಕ್ಕೊಮ್ಮೆ ತಿಂಗಳಿಗೆ ಹೇಳ್ಬೇಕು ಅಂತಂದ್ರೆ ಮುಗ್ಧ ಜನರು ಇರ್ತಾರೆ. ಅವ್ರಿಗೆ ಬ್ಯಾಂಕಿನ ವ್ಯವಹಾರ ಗೊತ್ತಿರೋದಿಲ್ಲ. ಅವ್ರನ್ನ ಸಹಾಯ ಆಗುವುದಕ್ಕೋಸ್ಕರ ಅವರಿಗೂ ಮತ್ತು ಬ್ಯಾಂಕಿಗೆ ಒಂದು ಸಂಪರ್ಕ ಸೇತುವೆ ಕೊಂಡಿಯಾಗಿ ಏಜೆಂಟ್, BC ಏಜೆಂಟ್ ಅಂತ ಬ್ಯಾಂಕ್ ಮಾಡಿರ್ತಾರೆ, ಬ್ಯಾಂಕ್ ನೇಮಕ ಮಾಡ್ತದೆ. ಹೌದಾ? ಆದ್ರೆ ಇಲ್ಲಿ ಹಿಂಗಾಗಿ ಇವರು BC ಏಜೆಂಟ್, ಇವರು BC ಟ್ರಸ್ಟ್ ಅಂತ ಹೇಳ್ಕೊತಾ ಇದ್ದಾರೆ. ಅದು ಕೂಡ ತಪ್ಪೇ. ಯಾವ ರೀತಿ ಇವರು ನಮ್ಮ ಅಧಿಕಾರಿಗಳು ಅಂತ ಹೇಳ್ಕೊತಾರೆ. SP ಅಗಳೇ ಒಬ್ರು ಯಾರೋ ರಾಮಕೃಷ್ಣ ಅಂತ ಹೇಳಿದ್ರು, SP ಅಂತ ಹೇಳಿ. SP ಅಂದ್ರೆ ಏನು? ಸೇವಾ ಪ್ರತಿನಿಧಿಗೆ ಇವರು SP ಅಂದ್ರೆ ಜನಗಳಿಗೆ ಪೊಲೀಸ್ ಅಧಿಕಾರಿನೇ ಅಂತ ಬರಬೇಕು. ಆನಂತರ ನಮ್ಮ ಹಿರಿಯ ಅಧಿಕಾರಿಗಳು ಬರ್ತಾರೆ ಅಂತ ಹೇಳ್ತಾರೆ ಇವ್ರ ಜನಕ್ಕೆ. ಅಲ್ಲಿ ಯಾರು ಇಲ್ಲ. ಅಲ್ಲರಿ, ಒಂದು ಟ್ರಸ್ಟ್ ನಲ್ಲಿ ನಿಮಗೆ ಅಧಿಕಾರಿ ಅಂತ ಹೆಂಗ್ರಿ ಇರ್ತಾರೆ? ಅಧ್ಯಕ್ಷರು, ಉಪಾಧ್ಯಕ್ಷರು, ಏನ ವಾಟ್ ಎವರ್ ಇರ್ತಾರೆ. ಆದ್ರೆ ಇವ್ರದ್ದು ಟ್ರಸ್ಟ್. ಮತ್ತೆ ಅಲ್ಲಿರೋದೆಲ್ಲ ಕೂಡ ಸ್ವಸಹಾಯ ಗುಂಪುಗಳು. ಅಲ್ಲಿ ಅಧಿಕಾರಿಗಳು ಅಂತ ಇವ್ರು ನೋಡಿ, ಮ್ಯಾನಿಪ್ಯುಲೇಷನ್, ಸೈಕಾಲಜಿಕಲಿ ಜನರನ್ನ ಯಾವ ರೀತಿ ಇವರು ಶೋಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬರೀ ಅವರು ಡಿಸಿಗ್ನೇಷನ್ ಯೂಸ್ ಮಾಡಿ ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ ನೀವು ಬಡ್ಡಿ ಕಟ್ಟಲೇಬೇಕು ಅಂತಂದ್ರೆ ಜನರ ತಲೆಯಲ್ಲಿ ಏನ್ ಬರ್ತದೆ ಹೇಳಿ? ಇದು ಸರ್ಕಾರದ ಸಂಸ್ಥೆ, ಇಲ್ಲಾಂದ್ರೆ ಮನೆ ಬಂದು ಹರಾಜಾಗ್ತಾರೆ, ಮನೇಲಿ ಇರೋದನ್ನೆಲ್ಲ ತೆಗೆದು ಹೊರಗಾಗ್ತಾರೆ. ಅಲ್ಲ, ಫಸ್ಟ್ ಆಫ್ ಆಲ್ ಇವ್ರು ಜನರ ತಲೆಗೆ ಏನ್ ತುಂಬ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಸರ್ಕಾರದ್ದೇ ಸಂಸ್ಥೆ, ಸರ್ಕಾರದ ಅಧಿಕಾರಿಗಳು ಬರ್ತಾ ಇದ್ದಾರೆ ಅಂತ ಹೇಳಿ ಸೈಕಾಲಜಿಕಲಿ ಮ್ಯಾನಿಪ್ಯುಲೇಷನ್ ಮಾಡ್ತಾ ಇದ್ದಾರೆ. ಮಾನಸಿಕವಾಗಿ ಅವ್ರನ್ನ ಈ ಏನಂತ ಹೇಳಿದ್ರೆ ಒಂದು ಅಪರಾಧಿಕ ಮನೋಭಾವನೆಯಲ್ಲಿ ತೋರಿಸ್ತಾ ಇದ್ದಾರೆ. ಇವರು ಅಧಿಕಾರಿಗಳು ಬರ್ತಾ ಇದ್ದಾರೆ ಅಂದ್ರೆ ಸರ್ಕಾರದ ಸಂಸ್ಥೆಯನ್ನ ಫೋರ್ಜ್ ಮಾಡ್ತಾ ಇದ್ದಾರೆ ಇವರು. ಡುಪ್ಲಿಕೇಟ್ ಮಾಡಿಕೊಂಡು ಇವರು ಮುನ್ನೆಲೆಗೆ ತರ್ತಾ ಇದ್ದಾರೆ. ಅಂದ್ರೆ ಎವ್ರಿ ಸ್ಟೆಪ್ ನಲ್ಲಿ ಕೂಡ ಅವರು ಫ್ರಾಡ್ ಮಾಡ್ತಾ ಇದ್ದಾರೆ SKDRDP. ಅದು BC ಟ್ರಸ್ಟ್ ಅಲ್ಲವೇ ಅಲ್ಲ, ದೇ ಆರ್ ಏಜೆಂಟ್. ಅವರು ಕಮಿಷನ್ ಏಜೆಂಟ್. ಬ್ಯಾಂಕ್ ಅವ್ರಿಗೆ ಕಮಿಷನ್ ಕೊಡ್ತದೆ, ಜನಗಳಲ್ಲ, ಸಂಘದ ಸದಸ್ಯರಲ್ಲ. ಇವರು ಸಂಘದ ಸದಸ್ಯರಿಂತರೂ ದುಡ್ಡು ವಸೂಲಿ ಮಾಡ್ತಾರೆ, ಕಮಿಷನ್ ತಗೊಳ್ತಾರೆ. ಬ್ಯಾಂಕ್ ಇಂತರೂ ಕಮಿಷನ್ ತಗೊಳ್ತಾರೆ. ಹೇಳೋದೇನು, ನಾವು ಲಾಭರಹಿತ ಟ್ರಸ್ಟ್. ನಿರ್ಮಲಾ ಸೀತಾರಾಮನ್ ಕರ್ಸೋದು. ಕರ್ಸಿದ ಮೇಲೆ IT ಅಧಿಕಾರಿಗಳು ನೀವು ಕೇಳ್ತಾ ಇದ್ರೆ ನೋಡ್ತಾ ಇದ್ದೆ, ಅಲ್ಲಿ ಇಡಿಗಳು ಯಾಕೆ ಎಂಟ್ರಿ ಆಗ್ತಾ ಇಲ್ಲ, ಇದಕ್ಕೆ ಯಾಕೆ ಎಂಟ್ರಿ ಆಗ್ತಾ ಇಲ್ಲ ಅಂತೇಳಿ. ಯಾಕಂತ ಇದ್ರೆ ನಿರ್ಮಲಾ ಸೀತಾ ವೆರಿ ಈಸಿ ಅಕ್ಸೆಸಿಬಲ್ ಮೇಡಮ್. ಈ ಹಿಮ್ಸೆಲ್ಫ್ ಬೀಂಗ್ ರಾಜ್ಯಸಭಾ ಸದಸ್ಯರು. ಆನಂತರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಅನೇಕ ರಾಜಕಾರಣಿಗಳು ಬರೋದ್ರಿಂದ ಅಲ್ಲೇ ಬಂದಿರ್ತಾರೆ, ಒಂದು ಸನ್ಮಾನ ಮಾಡ್ತಾರೆ. ಹಿಂಗಾಗಿ ಅಧಿಕಾರಿಗಳಿಗೆ ಏನಿಸ್ತದೆ, ನಮ್ಮ ಹೋಮ್ ಮಿನಿಸ್ಟ್ರೇ ಬಂದಿದ್ದಾರೆ, ನಮ್ಮ ಫೈನಾನ್ಸ್ ಮಿನಿಸ್ಟ್ರೇ ಬಂದಿದ್ದಾರೆ, ಯಾಕೆ ಪ್ರಶ್ನೆ ಮಾಡೋದು ಅಂತ ಸುಮ್ಮನೆ. ನಿಜ ಇದೆ ಅನ್ನುವಂಥದ್ದನ್ನ ಅವರು, ನಿಜ ಇದೆ ಅಂತಲ್ಲ, ಕೊಳಕು ಅಂತ ಎಲ್ರಿಗೂ ಗೊತ್ತಿದೆ. ಬಟ್ ಒಂದು ಭಯ ಇರ್ತದೆ. ಈ ರಾಜ್ಯದ ಹೋಮ್ ಮಿನಿಸ್ಟ್ರೇ ಬಂದು ಅವ್ರ ಕಡೆ ಸನ್ಮಾನ ತಗೊಂಡ್ರೆ ಅಲ್ಲಿರುವಂತ PSI ಹೆಂಗೆ ಆಕ್ಷನ್ ತಗೊಳ್ತಾನೆ ಹೇಳಿ? ಅಲ್ವಾ? ಈ ದೇಶದ ಪ್ರಧಾನ ಮಂತ್ರಿಗಳೇ ಬಂದ್ರೆ DC-ಗಳು ಹೆಂಗೆ ಆಕ್ಷನ್ ತಗೊಳ್ತಾರೆ ಅಲ್ಲಿ? ಇವರಿಗೆ ಇರುವಂತಹ ಕಾಂಟ್ರಾಕ್ಟ್ ಬೈ ವರ್ಚ್ಯೂ ಆಫ್ ಟೆಂಪಲ್ ಎಲ್ಲರೂ ಬರೋದು, ಇವ್ರನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಕ್ ಬರಲ್ಲ. ದೇವಸ್ಥಾನದ ದರ್ಶನಕ್ಕೆ ಮತ್ತೆ ಗಿರೀಶ್ ಅವರೇ, ಅವರು ಯಾರಿಗೂ ಕೂಡ ಸಿಗೋದಿಲ್ಲ, ಮುಟ್ಟಿಸ್ಕೊಳ್ಳಲ್ಲ, ದೂರದಿಂದ ಏನೋ ಇವ್ರನ್ನ ಶೂಟ್ ಔಟ್ ಮಾಡ್ಬಿಡ್ತಾರೆ. ಜನರು ಇವ್ರನ್ನ ಏನೋ ವಿರೋಧ ಮಾಡ್ತಾ ಇದ್ದಾರೆ, ನಾನೇ ದೇವ್ರನ್ನ ಮುಟ್ಟಕ್ಕಾಗುತ್ತಾ, ಮುಟ್ಟಿದ್ರೆ ಬಸ್ಮ ಆಗ್ಬಿಡ್ತಾರೆ ಅನ್ನೋ ರೀತಿ ನಡ್ಕೊಳ್ತಾರೆ ಅನ್ನುವಂತಹ ಮಾತುಗಳನ್ನ ಕೂಡ ಕೇಳ್ಪಟ್ಟಿದ್ವಿ. ಹೌದು, ಎಲ್ಲವತ್ತು ನೋಡಿ ನೀವು ಯಾರೇ VIP-ಗಳಿಗೆ ಬಂದ್ರೆ ಫಸ್ಟ್ ಫೋಟೋ ಬರೋದಿಲ್ಲ, ಇವ್ರ ಜೊತೆ ಕುತ್ಕೊಂಡಿದ್ದ ಫೋಟೋ ಬರ್ತಾರೆ ಪೇಪರ್ ಅಲ್ಲಿ. ಪ್ರಧಾನಮಂತ್ರಿಗಳು ಬಂದ್ರು,
ಇವ್ರ ಹತ್ರ ಆಶೀರ್ವಾದ ತಗೊಂಡ್ರು. ರಾಷ್ಟ್ರಪತಿಗಳು ಬಂದ್ರು, ಪರಮ ಪೂಜ್ಯರ ಹತ್ರ ಆಶೀರ್ವಾದ ತಗೊಂಡ್ರು. ಗೃಹ ಸಚಿವರು ಬಂದ್ರು, ಇವ್ರ ಹತ್ರ ಆಶೀರ್ವಾದ ತಗೊಂಡ್ರು. ಸಚಿನ್ ತೆಂಡೂಲ್ಕರ್ ಬಂದ, ಆಶೀರ್ವಾದ ತಗೊಂಡ. ಅಂದ್ರೆ ದೇವರ ಪಕ್ಕದಲ್ಲಿ ನಿಂತ್ಕೊಂಡು ಒಂದೇ ಆದ್ರೂ ಫೋಟೋ ನೋಡಿದಾರೆ ನೀವು ಧರ್ಮಸ್ಥಳದ್ದು? ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಇದೆಯಪ್ಪ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಂಟಪ ಅದೇನು ಗೋಪುರದ ಕೆಳಗಡೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾರೆ. ದೇವಸ್ಥಾನ ನಿಂತ್ಕೊಂಡು ಫೋಟೋ ಬರ್ತದೆ. ಇಲ್ಲಿ ಪರಮ ಪೂಜ್ಯರ ಪಕ್ಕ ನಿಂತ್ಕೊಂಡು ಅವ್ರಿಗೆ ಆಶೀರ್ವಾದ ತಗೊಂಡ್ರು. ಮಂಜುನಾಥ ಸ್ವಾಮಿಯ ಆಶೀರ್ವಾದ ತಗೊಂಡಿದ್ದು ಎಲ್ಲಿ ಬರೋದಿಲ್ಲ. ಹೌದು ಹೌದು. ಅಂದ್ರೆ ಇವರು ಮಂಜುನಾಥ ಸ್ವಾಮಿಗಿಂತನೂ ದೊಡ್ಡವರು ಅಂತ ಪೋರ್ಟ್ರೇಟ್ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಮಾಡ್ತಾ ಹೋದ್ರು. ಮುಂಚಿಂತನೂ ಮಾಡಿದ್ದಿದೆ. ಮೊದಲು ದೇವ್ರ ಬಗ್ಗೆ ಭಯ ಸೃಷ್ಟಿ ಮಾಡಿ ಆ ದೇವ್ರ ಪಕ್ಕ ಇವ್ರು ಫೋಟೋ ಹಾಕೊಂಡು ತಾನೇ ದೇವರು ಅಂತ ಹೇಳ್ಬಿಟ್ರು. ತಾವೇ ದೇವರು ಅಂತ ಹೇಳಿ ಈ ಮೀಟರ್ ಬಡ್ಡಿ ದಂಧೆ, ಕೊಲೆ, ಅತ್ಯಾಚಾರ ಎಲ್ಲವನ್ನು ಕೂಡ ಮುಚ್ಚಿ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ರು. ಇದು ಇವರು ಮಾಡಿದಂತ ಒಂದು ಸ್ಟ್ರಾಟಜಿ. ಹೌದು, ಖಂಡಿತವಾಗ್ಲೂ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗ್ತೀನಿ. ಈಗ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಸಮಿತಿ ಸದಸ್ಯರಾಗಿರುವಂತಹ ಮಂಜುಳಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುಳಾ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಈಗಾಗಲೇ ಏನು ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಮೀಟರ್ ಬಡ್ಡಿ ದಂಧೆ ವಿಚಾರ ನಿಮ್ ಗಮನಕ್ಕೆ ಬಂದಿದೆ ಅನ್ಸುತ್ತೆ. ನಿಮ್ಮ ಅನುಭವಕ್ಕೆ ಬಂದಿದ್ಯಾ? ಯಾವ ರೀತಿ ಮಹಿಳೆಯರು ನಿಮ್ಮ ಹತ್ರ ಅವರ ಗೋಳನ್ನ ಅಳಲನ್ನ ತೋಡ್ಕೊಂಡಿದ್ರು, ಜೊತೆಗೆ ಅದರ ಹೋರಾಟವನ್ನ ಮಾಡ್ತಾ ಇರುವಂತಹ ಮಟ್ಟಣ್ಣನವರು ಕೂಡ ನಮ್ಮ ಸ್ಟುಡಿಯೋ ಲೈವ್ ಅಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತನಾಡಿ. ಓಕೆ ಮೇಡಮ್. ನಮಸ್ತೆ ಸರ್. ಮೇಡಮ್ ನಮಸ್ತೆ. ಸರ್ ನಮಸ್ತೆ, ನಮ್ಮ ಹೆಸರು ಮಂಜುಳಾ ಅಂತೇಳಿ. ಮೇಡಮ್ ಸರ್, ಈಗ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗಳು ಮತ್ತೆ MFI ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಇವತ್ತು ಮಹಿಳೆಯರ ಮೇಲೆ ಮಾನಸಿಕವಾಗಿ, ದೈಹಿಕವಾಗಿ ಕಿರುಕುಳ ಒಳಗಾಗ್ತಾ ಇದ್ದಾರೆ ಮಹಿಳೆಯರು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಒಂದು ಮೀಟರ್ ಬಡ್ಡಿನಲ್ಲಿ ಗ್ರಾಮೀಣ ಪ್ರದೇಶದ ಒಳಗಡೆ ಮಹಿಳೆಯರು ಒಂದು ಸ್ವಸಹಾಯ ಸಂಘಗಳನ್ನ ರಚಿಸಿಕೊಂಡು ಆ ಮಹಿಳೆ ಸ್ವಸಹಾಯ ಸಂಘಗಳನ್ನ ರಚಿಸಿಕೊಂಡಿದ್ದಾರೆ. ಅವರ ಬಡತನವನ್ನ ಬಂಡವಾಳ ಮಾಡಿಕೊಂಡು ಇವತ್ತು ಮೈಕ್ರೋ ಫೈನಾನ್ಸ್ಗಳು ಇವತ್ತು ಹೆಣ್ಮಕ್ಳು ಮಹಿಳೆಯರ ಮೇಲೆ ಭಾರಿ ಮಾನಸಿಕ, ದೈಹಿಕ ಕಿರುಕುಳವನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ. ಹಂಗಾಗಿ ಇಲ್ಲೇ ಮಳವಳ್ಳಿನಲ್ಲಿ ಮಲಿಯೂರು ಅಂತೇಳಿ ಆ ಒಬ್ಬ ಮಹಾಲಕ್ಷ್ಮಿ ಅಂತನ್ನುವಂತ ಹೆಣ್ಮಗಳು ನಮಗ್ ಬಂದಂತದ್ದು. ಪಾಪ ಹೆಣ್ಮಕ್ಳು ತುಂಬಾ ಬಡತನದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು. ಕೇಳಿಸ್ತಿದೆಯಾ ಸರ್? ಆ ಬಡತನದಲ್ಲಿ ಇರ್ತಕ್ಕಂಥ ಹೆಣ್ಮಗಳು ಅವಳು ಪಾಪ ಕೂಲಿ ಮಾಡಿದ್ರೆ ಉಂಟು, ಕೂಲಿ ಮಾಡದೇ ಇಲ್ಲ. ಆ ಹೆಣ್ಮಗಳು ಧರ್ಮಸ್ಥಳ ಸಂಘದಲ್ಲಿ ಸಾಲವನ್ನ ತಗೊಂಡಿದ್ದಾಳೆ. ಅಲ್ಲಿ ಏನು ಪ್ರತಿನಿಧಿ ಇರ್ತಾರಲ್ಲ, ದುಡ್ಡು ಕಟ್ಟಿಸ್ಕೊಳ್ತಕ್ಕಂಥವ್ರು, ಆ ಹುಡುಗಿ ಹೋಗಿ ಆ ಅಮ್ಮನ್ ಕೇಳಿದ್ದಾರೆ, ಮಹಾಲಕ್ಷ್ಮಿ ಅನ್ನುವಂಥವ್ರನ್ನ, ದುಡ್ಡು ಕಟ್ಟಿ ಅಂತೇಳಿ. ನಮ್ಮ ಯಜಮಾನ್ರು ಗದ್ದೆ ಹತ್ರ ಹೋಗಿದ್ದಾರೆ, ಕಟ್ತೀವಿ ಒಂದ್ ಅರ್ಧ ಗಂಟೆ, ಒಂದ್ 1/4 ಗಂಟೆ ಮೇಡಮ್ ಅಂತ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅವರು ಕಟ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಹಂಗಂತ ಹೇಳಿದ್ರು ಪಾಪ ಮಹಾಲಕ್ಷ್ಮಿ ಅಂತನ್ನುವಂತ ಹೆಣ್ಮಗಳನ್ನ ಅವ್ಯಾಸ ಪದಗಳಿಂದ ಬಳಸಿ, ಬೈಗಳನ್ನ ಬೈದು, ಅವ್ರು ಇಲ್ಲ ಇವಾಗ್ಲೇ ಕಟ್ಟಬೇಕು ಅಂತೇಳಿ ಅವ್ರಿಗೆ ಒಂದು ಮರ್ಯಾದೆ ಹೋಗುವಂತ ಮಾತುಗಳನ್ನ ಆದಂತ ಸಂದರ್ಭದಲ್ಲಿ ಪಾಪ ಹೆಣ್ಮಗಳು ಒಂದು ಹ್ಯಾಂಗಿಂಗ್ ಮಾಡ್ಕೊಂಡು ಸಾವನ್ನಪ್ಪಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಅದೇ ರೀತಿನಲ್ಲಿ ಸಾಕಷ್ಟು ಇದ್ರ ಬಗ್ಗೆ ನಾವು ಒಂದು ಸರ್ವೆನೂ ಕೂಡ ಮಾಡಿದ್ವಿ ಜನವಾದಿ ಮಹಿಳಾ ಸಂಘಟನೆ ನೇತೃತ್ವದಲ್ಲಿ. ಇದೊಂದು ಏನು ಮೈಕ್ರೋ ಫೈನಾನ್ಸ್ ಅವಳಿನಲ್ಲಿ ಮಹಿಳೆಯರು ಈ ತರ ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾರೆ ಅಂತನ್ನುವಂತ, ಯಾವ ರೀತಿ ಅವರು ಸಾಲವನ್ನ ಕೊಡ್ತಾ ಇದ್ದಾರೆ, ಯಾವ ರೀತಿ ಅವರು ಸಾಲವನ್ನ ಮರುಪಾವತಿ ಮಾಡ್ತಾ ಇದ್ದಾರೆ, ಇದ್ರದ್ದು ಮೂಲ ಏನು, ಅವ್ರ ಉದ್ದೇಶ ಏನು ಅಂತೇಳಿ ಒಂದು ಸರ್ವೆನೂ ಕೂಡ ಮಾಡಿದ್ವಿ. ಆ ಸರ್ವೆನಲ್ಲಿ ಬಂದಂತ ಸಂದರ್ಭದಲ್ಲಿ ನಾವು ಒಂದು ಸಭೆಗಳನ್ನು ಮಾಡಿದಂತ ಸಂದರ್ಭಗಳಲ್ಲಿ ಹಳ್ಳಿಗಳಲ್ಲೂ ಕೂಡ ನಾವು ಸಭೆಗಳನ್ನು ಮಾಡಿದಾಗ ಅಲ್ಲಿ ಬಂದಂತದ್ದು, ಮೇಡಮ್ ನಮ್ಗೆ ಆ ಬಡತನ, ನಿರುದ್ಯೋಗ, ನಾವ್ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಕಡೆ ಸಾಲ ತಕೊಳ್ಳಿಲ್ಲ ಅಂತಂತಂದ್ರೆ ಈಗ ಒಂದು ಆರೋಗ್ಯಕ್ಕೆ, ಮಕ್ಕಳ ಶಿಕ್ಷಣಕ್ಕೆ ಮತ್ತೆ ಕುಟುಂಬ ನಿರ್ವಹಣೆಗೆ ನಾವು ಸಾಲವನ್ನು ತಗೊಳ್ತಾ ಇದೀವಿ. ಅದು ಮತ್ತೆ ವಾಪಸ್ ಕಟ್ಟಬೇಕು ಅಂತ ಹೇಳಿದ್ರೆ ನಾವು ಕೂಲಿಗೆ ನಾಲಿನ ಮಾಡಿ ಕಟ್ಟಬೇಕು. ಈಗ ಇಂಥ ಸಂದರ್ಭದಲ್ಲಿ ಈಗ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ನಿರುದ್ಯೋಗ, ಮಕ್ಕಳಿಗೆ ಕೆಲಸ ಇಲ್ಲ. ಇಂಥ ಸಂದರ್ಭದಲ್ಲಿ ಹೇಗೆ ಸಾಲ ಕಟ್ಟುದು ಅಂತನ್ನುವಂತ ತಮ್ಮ ಅಳಲುಗಳನ್ನ ಅವರು ಕೇಳ್ಕೊಂಡಿದ್ದಾರೆ. ಮತ್ತೆ ಏನ್ ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಸಿಬ್ಬಂದಿಗಳೇನಿದ್ದಾರೆ, ಬೆಳಿಗ್ಗೆ ಆಯ್ತು ಅಂತಂದ್ರೆ ಹೋಗಿ ಮನೆ ಬಾಕ್ಲ ಹತ್ರ ವಾರದ ಕಂತಿರುತ್ತೆ, ವಾರದ ಕಂತಲ್ಲಿ ಹೋಗಿ ಮನೆ ಬಾಕ್ಲ ಹತ್ರನು ಕೂತ್ಕೊಳ್ತಾರೆ. ಆ ಕೂತ್ಕೊಂಡಾಗ ಅವ್ರ ಮನೇಲಿ ಸಾವಿದ್ರು ಕೂಡ, ಅವ್ರ ಮನೇಲಿ ಏನೇ ಒಂದು ಕಾರ್ಯಕ್ರಮ ನಡೀತಾ ಇದ್ರು ಕೂಡ ಆ ಸಂದರ್ಭದಲ್ಲಿ ಹಣವನ್ನ ಕಟ್ಲೇಬೇಕು. ಅದು 5 ಜನ ಏನು ಗುಂಪು ಮಾಡಿರ್ತಾರೆ, 10 ಜನ ಏನು ಗುಂಪು ಮಾಡಿರ್ತಾರೆ, 10 ಜನದಲ್ಲಿ ಒಬ್ರು ಕಟ್ಟಿಲ್ಲ ಅಂತಂದ್ರೆ ಉಳ್ದಂತವ್ರು 10 ಜನ ಸೇರಿ ಕಟ್ಟಬೇಕು. ಈ ತರದ ವ್ಯವಸ್ಥೆ ಏನಿದೆಯೋ ಈ ವ್ಯವಸ್ಥೆ ನಿಲ್ಬೇಕು.
ಈ ವ್ಯವಸ್ಥೆ ನಿಲ್ಬೇಕು ಅಂತ ಹೇಳಿದ್ರೆ ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೂಲಕ ಸಾಲವನ್ನ ನೀಡಿದಿದ್ರೆ, ಬಡ್ಡಿ ರಹಿತ ದೀರ್ಘಾವಧಿ ಸಾಲವನ್ನ ರಾಷ್ಟ್ರೀಕೃತ ಬ್ಯಾಂಕ್ಗಳು ನೀಡಿದ್ರೆ ಇಂಥ ಅವರು ಸಾಲದ ಸುಳುವಿನಲ್ಲಿ ಮಹಿಳೆಯರು ಹೋಗ್ಲಿಕ್ಕೆ ಸೊಪ್ಸಾಯಿತೇನೋ ಅಂತನ್ನುವಂಥದ್ದು ನಮ್ಗನ್ಸುತ್ತೆ ಸರ್. ಥ್ಯಾಂಕ್ಸ್ ಮೇಡಮ್. ನಾನು ಜನವಾದಿ ಮಹಿಳಾ ಸಂಘದ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ನಾವು ಅವ್ರು ಹೇಳಿದ್ರಲ್ಲ, ಮಳವಳ್ಳಿಯಲ್ಲಿ ಮಹಾಲಕ್ಷ್ಮಿ ಅವರು ಇದನ್ನತ್ತಾಗ ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮತ್ತು ಇಡೀ ನಮ್ಮ ತಂಡ ಹೋದಾಗ ಜನವಾದಿ ಮಹಿಳಾ ಸಂಘದ ಅವರ ಕಾರ್ಯಕರ್ತರು ಕೂಡ ಪಾಪ ಬಂದಿದ್ದರು. ಬರೀ ಅಲ್ಲಿಷ್ಟೇ ಅಲ್ಲ, ಅವರು ನಿರಂತರವಾಗಿ ಅದರ ಬಗ್ಗೆ ಒಂದು ಅಧ್ಯಯನ ಮಾಡ್ತಾ ಇದ್ದಾರೆ. ಆನಂತರ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರನ್ನು ಕೂಡ ಅವರೇ ಕರೆಸಿದ್ರು, ಅಂದರೆ ಕೋಆರ್ಡಿನೇಟ್ ಮಾಡ್ತಾ ಇದ್ರು. ಈ ಜನವಾದಿ ಮಹಿಳಾ ಸಂಘಟನೆಯ ಸದಸ್ಯರು ತುಂಬ ಗ್ರೌಂಡ್ ಲೆವೆಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇದು ಹೇಳಿದ್ರಲ್ಲ ಈಗ ವರದಿಗಳನ್ನು, ಅವರು ಸುಮ್ಮನೆ ಯಾವುದೋ ಒಂದು ಟಿ ವಿ ನೋಡಿ ತಗೊಂಡು ಹೇಳಿದ್ದಲ್ಲ, ಮನೆಗೂ ಕೂಡ ಹೋಗಿ ಅವರು ಒಂದು ರಿಪೋರ್ಟು ಮಾಡ್ತಾ ಇದ್ದಾರೆ. ಮೇಡಮ್, ಇದರಲ್ಲಿ ಒಂದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದು ವಾರದ ಸಂತೆ ಪರ್ಫೆಕ್ಟ್. ಅದು ನಮ್ಮ ಆಳಂದದಲ್ಲಿನೂ ಕೂಡ ವಾರದ ಸಂತೆ ಇದ್ದಾಗ ಈ ಕಾಯಿಪಲ್ಲೆ ಮಾರಕ್ಕೆ ಬರ್ತಾರಲ್ಲ ಹೆಣ್ಮಕ್ಳು, ಇಲ್ಲಿ ಕಾಯಿಪಲ್ಲೆ ಮಾರ್ಬೇಕು. ಬೆಳಿಗ್ಗೆ 5 ಗಂಟೆಗೆ ಬರ್ತಾರೆ, 5 ಗಂಟೆಗೆ ಶುರು ಆಗುತ್ತೆ ಕಾಯಿಪಲ್ಲೆ ಮಾರ್ಕೆಟ್, ಮಧ್ಯಾಹ್ನ ತನಕ ಮುಗೀತದೆ, 3-3:30 ಮುಗೀತದೆ. 4 ಗಂಟೆಗೆ ದುಡ್ದಿದ್ದೆಲ್ಲ ಇವರಿಗೆ ಕೊಟ್ಟು ಹೋಗ್ಬೇಕು. ವಾರದ ಸಂತೆ ಪಾಪ ಮಾಡಿ ಕಾಯಿಪಲ್ಲೆ ಮಾರ್ತಾರೆ. ಆ ಹೆಣ್ಮಕ್ಳ ಕಡೆ ಅಂತ ದುಡ್ಡು ವಸೂಲಿ ಮಾಡ್ಕೊಂಡು ಹೋಗ್ತಾರೆ. ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಕೊಡೋ ವ್ಯವಸ್ಥೆ ಆಗ್ಬೇಕಂತ ಹೇಳಿದರು ಮಂಜುಳಾ ಮೇಡಮ್ ಅವರು. ಇದು ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಡಬೇಕು ಅಷ್ಟೇ ಅಲ್ಲ, ಬಡ್ಡಿ ಎಷ್ಟು ಇರಬೇಕಂತ ಹೇಳಿದ್ರೆ 7% ಅಂತ ಹೇಳ್ತಾರೆ. 7% ನಿಯಮ ಇದೆ. RBI ಹೊಸ ಸರ್ಕ್ಯುಲರ್ ಇದೆ, ಮಾಸ್ಟರ್ ಸರ್ಕ್ಯುಲರ್, ಫೆಬ್ರವರಿ 2024 ನಲ್ಲಿರೋ ಮಾಸ್ಟರ್ ಸರ್ಕ್ಯುಲರ್ ನಾನು ತೋರಿಸಿದ್ದೀನಿ. ಫೇಸ್ಬುಕ್ನಲ್ಲಿ ನಮ್ಮ ಎಲ್ಲ ಪಬ್ಲಿಕ್ ಡೊಮೇನ್ನಲ್ಲಿ ಬಿಟ್ಟಿದ್ದೀವಿ. 7% ಆಯ್ತಾ. ಇದರಲ್ಲಿ ಇದು NRLM ಸ್ಕೀಮ್ ಅಂತ ಇದೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ಆನಂತರ ಸ್ಟೇಟ್ನಲ್ಲಿ ವರ್ಕ್ ಮಾಡೋದು ಸ್ಟೇಟ್ ಲೈವ್ಲಿಹುಡ್ ಮಿಷನ್, ಸ್ಟೇಟ್ ರೂರಲ್ ಲೈವ್ಲಿಹುಡ್ ಮಿಷನ್ ಮುಖಾಂತರ ಕೆಲಸ ಮಾಡ್ತದೆ. ಯಾವ ಸಂಘದ ಸದಸ್ಯರು, ಯಾವ ಸಂಘಗಳು ಪ್ರತಿ 3 ತಿಂಗಳಿಗೊಮ್ಮೆ ಹಾನೆಸ್ಟ್ ಆಗಿ ಮರುಪಾವತಿ ಮಾಡ್ತವೆ, ಅಂದ್ರೆ 3 ತಿಂಗಳಿಗೊಮ್ಮೆ ಸರಿ ಕಟ್ಟಿದ್ರೆ ಹಾನೆಸ್ಟ್ ಅಂತಾರೆ ಅದಕ್ಕೆ. ಇವರು ಎಷ್ಟು ದಿನಕ್ಕೊಂದ್ಸರಿ ಕಟ್ಟಿಸ್ಕೊತಾ ಇದ್ದಾರೆ? ವಾರಕ್ಕೆ ಕಟ್ಟಿಸ್ಕೊತಾ ಇದ್ದಾರೆ. ಹಂಗಿದ್ರೆ ಇವ್ರು ಎಂತ ಅದ್ಭುತ ಹಾನೆಸ್ಟ್ ಇವರು. NRLM ಪ್ರಕಾರ ಅಂದ್ರೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ದೀನ್ ದಯಾಳ್ ಉಪಾಧ್ಯಾಯ ಅಂತ ಹೇಳಿದ್ರೆ ಅದ್ಭುತವಾದಂಥ ವ್ಯಕ್ತಿ, ಶೋಷಿತರ ಪರವಾಗಿ ಕೆಲಸ ಮಾಡಿದಂಥ ಅದ್ಭುತ ವ್ಯಕ್ತಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು. ಅವ್ರ ಹೆಸರು ಮೇಲೆ ಮುಂಚೆ ಜವಾಹರ್ಲಾಲ್ ನೆಹರು ಜೇನ್ ಅಂತ ಇತ್ತು, ಈಗ ದೀನ್ ದಯಾಳ್ ಉಪಾಧ್ಯಾಯ ಅಂತ ಈಗಿನ ಸರ್ಕಾರ ಇಟ್ಟಿದೆ. ಯಾರು 3 ತಿಂಗಳಿಗೊಮ್ಮೆ ಮರುಪಾವತಿ ಮಾಡ್ತಾರೆ ಅವ್ರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಹೇಳಿ? ಬರೀ 4%. ಈ 7% ಅಲ್ಲಿ 3% ಸರ್ಕಾರನೇ ಮಾಫ್ ಮಾಡಿಬಿಡ್ತದೆ, ಕಟ್ಟಿಬಿಡ್ತದೆ. ಅಂದ್ರೆ ಇದಕ್ಕೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಹೇಳ್ತಾರೆ, ಬಡ್ಡಿ ಸಹಾಯಧನ. ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂದ್ರೆ 3% ಅದು ಸರ್ಕಾರನೇ ಕಟ್ಟಿಬಿಡ್ತದೆ ಇವರು ಪರವಾಗಿ. ಧರ್ಮಸ್ಥಳ SKDRDPಯಲ್ಲಿ 70% ಸಂಘಗಳು NRN ನಲ್ಲಿ ಎಂಟ್ರಿ ಮಾಡಿಬಿಟ್ಟಿದ್ದಾರೆ. ಸೊ ಅದರ ಲಾಭ ಜನಕ್ಕೆ ಬರ್ಬೇಕಲ್ವಾ? ನಾನು ಹೇಳ್ತಾ ಇರೋದು ಪ್ರತಿಯೊಂದು ವೆಬ್ಸೈಟ್ ಅಲ್ಲಿ ಇದೆ. ಗಿರೀಶ್ ಮಟ್ಟಣ್ಣ ಅವ್ರು ಮಾತಾಡ್ತಾ ಇರೋದಲ್ಲ, ಇದು ವೆಬ್ಸೈಟ್ ಅಲ್ಲಿ ಇದೆ. NRLM ಅಂತ ನೀವು ಮಾಡಿ NRLM ಅಥವಾ SKDRDP ಅಂತ ಹಾಕಿ ಪ್ರತಿಯೊಂದು ಕೂಡ ನಿಮ್ಗೆ ವೆಬ್ಸೈಟ್ ನಲ್ಲಿ ಮಾಹಿತಿ ಇರ್ತದೆ. ಹಾಗಿದ್ರೆ 3% ಒಂದ್ ಸೆಕೆಂಡ್ ತಿಂತ ಇದಾರಲ್ಲ ಇವರು. ಈಗ ಸರ್ಕಾರ ಘೋಷಣೆ ಮಾಡ್ತಿದ್ದಾರೆ ರೈತರ ಸಾಲ ಮನ್ನಾ. ಸಾಲ ಮನ್ನಾ ಅಂದ್ರೆ ರೈತರು ಯಾಕೆ ಕಟ್ಟಬೇಕು? ಹಂಗೆ NRLM NRLM ನಲ್ಲಿ ಪ್ರತಿ ವರ್ಷಕ್ಕೆ 2 ಸಾರಿ ಇಂಟ್ರೆಸ್ಟ್ ಸಬ್ವೆನ್ಷನ್ ಆಗ್ತಾನೆ ಇದೆ. ಬಟ್ ಒಂದ್ ಸೆಕೆಂಡ್ ಯಾಕೆ ಜನರ ಕಡೆ ದುಡ್ಡು ತಗೋತಾ ಇದ್ದಾರೆ ಇವರು? ಅದ್ರ ಲಾಭಾಂಶ ಜನರಿಗೆ ಮುಟ್ಟಬೇಕಲ್ಲ. ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ ಮಿಸ್ಟರ್ ವೀರೇಂದ್ರ ಜೈನ್ ಅವರು. SKDRDPದವ್ರು ಮಾತಾಡ್ತಾ ಇಲ್ಲ, ಸಂಪೂರ್ಣವಾಗಿ ನುಂಗಿ ನೀರು ಕುಡಿತಾ ಇದ್ದಾರೆ. NRLM ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಡ್ತಾ ಇಲ್ಲ. ವೆಬ್ಸೈಟ್ ಅಲ್ಲಿ ಇದೆ, ಇವ್ರ ವೆಬ್ಸೈಟ್ ಅಲ್ಲಿ. ಆಕ್ಚುಲಿ ಅದರದ್ದು ಸಹಾಯಧನ ಕೊಡ್ತಾ ಇರುವುದೇ ಅದು ಸರ್ಕಾರ. ಅದು ಹಿಂದಕ್ಕೆ ಕಾಂಗ್ರೆಸ್ ಇರ್ಬೋದು, ಈಗ BJP ಇರ್ಬೋದು, ಸರ್ಕಾರಗಳು ಕೊಡ್ತಾ ಇದೆ. ಇವರು ನುಂಗಿ ಹಾಕ್ತಾ ಇದ್ದಾರೆ. ಮತ್ತೆ ಸರ್, ಈಗ ಮೊನ್ನೆ ಇತ್ತೀಚೆಗೆ ನಡೆದಂತಹ ಘಟನೆಗಳಲ್ಲಿ ಗರಗಸದಲ್ಲಿ ಕಾಲ್ ಕುಯ್ಯುವಂತಹ ವಿಚಾರ, ಅದನ್ನ ಒಂದಿಷ್ಟು ಹೇಳಿ. ಕುಯ್ಯಪ್ಪ ಅಂತ ಹೇಳಿ ದಯವಿಟ್ಟು ಫೋಟೋ ತೋರಿಸಿ ಅದನ್ನ. ಇದು ಅಲ್ಲೇ ದಕ್ಷಿಣ ಕನ್ನಡ ಬೆಳ್ತಂಗಡಿಯಲ್ಲಿ ಇವ್ರದೇ ಧರ್ಮಸ್ಥಳ, ಇವರು ಇದರಲ್ಲಿ ಕ್ವಾರಿಯಲ್ಲಿ ಅವ್ರದ್ದು ಕ್ವಾರಿಗಳು ಬಹಳ ಇದೆ.
ಎಲ್ಲ ಅನಧಿಕೃತ ಕ್ವಾರಿ ಬಂದ್ರೆ ಬೇರೆ ಬೇರೆ ನೋಡಿ ಸರ್, ಅಲ್ಲಿ ವಿಂಡೋನಲ್ಲಿ ಬರ್ತಾ ಇದೆಯಲ್ಲ. ಓಕೆ, ಅಲ್ಲಿ ಕೆಲಸ ಮಾಡ್ತಿದ್ದ ಕುಯ್ಯಪ್ಪ ಅಂತ ಹೇಳಿ, ನನಗೆ ಸರಿಯಾಗಿ ಪ್ರೊನೌನ್ಸ್ ಮಾಡಕ್ ಬರಲ್ಲ, ಅದು ಕುಯ್ಯಪ್ಪ ಅಂತ ಹೇಳ್ತಾರೆ ಅದನ್ನ. ಪಾಪ ಅವರ ಗಿರಿಜನರವರು, ಅವರ ಸಮುದಾಯದ ಒಂದು ಹುಡುಗಿಯನ್ನ ಒಬ್ಬನು ಈ ಏನು ಡಾಕ್ಟರ್ ವೀರೇಂದ್ರ ಜೈನ್ ಇದಾರಲ್ಲ, ಅವರ ರೈಟ್ ಹ್ಯಾಂಡ್ ಅಂತ ಇದ್ದ ಒಬ್ಬ ದೊಡ್ಡ ಗ್ಯಾಂಗ್ ಲೀಡರ್, ಅವನ ಹೆಸರು ನಾರಾಯಣ ಕಮ್ತಾ ಅಂತ. ಅವನು ಬಳಸ್ಕೊಳ್ತಾ ಇದ್ದ. ಯಾಕೆ ನಮ್ಗೆ ಹೀಗೆ ಮಾಡ್ತೀರಿ ಅಂತ ಹೇಳಿದ್ದಕ್ಕೆ ಕಂಟಿನ್ಯೂಸ್ ಆಗಿ ಅವನು ಕೇಳ್ತಾನೆ, ಈ ಪೇಮೆಂಟ್ ಸಂಬಳ ಕೇಳಕ್ಕೆ ಹೋದಾಗ ಇವನ್ನ ಒಂದು ರೂಮಲ್ಲಿ ಕೂಡ ಹಾಕ್ತಾರೆ. ಹಾಕಿ 9 ಜನ ಸಿಕ್ಕಾಪಟ್ಟೆ ಹೊಡಿತಾರೆ ಅವನಿಗೆ. ನೀನು ನಾರಾಯಣ್ ಕಪ್ತಾಗಿ ನನಗೆ ಪ್ರಶ್ನೆ ಮಾಡ್ತೀಯ ನೀನು ಅಂತೇಳಿ ಬರೋಬ್ಬರಿ ಹೊಡಿತಾರೆ. ಅಷ್ಟಕ್ಕೆ ಸಾಕಾಗೋದಿಲ್ಲ, ಅವ್ರನ್ನ ಕದ್ರಿ ಹತ್ರ ವಿಜಯ ಕ್ಲಿನಿಕ್ ಅಂದ್ರೆ ಇವ್ರದೇ ಈ ಧರ್ಮೋದ್ಯಮಿಗಳದ್ದೇ, ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಇದರ ಮೇಲೆ ಮಲಗಿಸಿ ಕರಗಸ ತಗೊಂಡು ಕಾಲ್ ಕತ್ತರಿಸ್ತಾರ. ಒಂದು ಕರಗಸ ತಗೊಂಡು ನರ ರಾಕ್ಷಸರವರು. ಅನ್ಕಾನ್ಶಿಯಸ್ ಅಲ್ಲ ಮೇಡಮ್, ಅನ್ಕಾನ್ಶಿಯಸ್ ಮಾಡಿ ಆಪರೇಷನ್ ಮಾಡಿ ಕತ್ತರಿಸಿದ ಕಾಲಲ್ಲದು. ಕಾನ್ಶಿಯಸ್ ಇದ್ದಾಗ್ಲೇನೆ ನೀನು ನಮಗೆ ಪ್ರಶ್ನೆ ಮಾಡ್ತೀಯಾ, ಪರಮ ಪೂಜ್ಯ ಅಂತ ಅಂದ್ಕೊಂಡು ಅವ್ರಿಗೆ ನೀನು ಪ್ರಶ್ನೆ ಮಾಡ್ತೀಯ, ನೀನು ಅವರು ರೈಟ್ ಹ್ಯಾಂಡ್, ನಾನು ನನಗೆ ನೀನು ಪ್ರಶ್ನೆ ಮಾಡ್ತೀಯ ಅಂತ ಹೇಳಿ ಅವನ ಕಾಲನ್ನ ಗರಗಸ ತಗೊಂಡು ಕತ್ತರಿಸಿದ್ದು ಅದನ್ನು ಅವನೇ ಹೇಳಿದಾನೆ. ಆ ವಿಡಿಯೋ ಹಾಯ್ ಕರ್ನಾಟಕದಲ್ಲಿ ನಾವು ಅಪ್ಲೋಡ್ ಮಾಡಿದೀವಿ, ದಯವಿಟ್ಟು ಎಲ್ಲರೂ ನೋಡಿ ಅದನ್ನ. ಈಗ ಪಾಪ ಅವನು ಬಿಡಿ ಕಟ್ಟಿ ಅಲ್ಲೇ ಗುಡ್ಸ್ಲಲ್ಲಿ ಬಿಡಿ ವ್ಯಾಪಾರ ಅಂದ್ರೆ ಬಿಡಿ ಕಟ್ಟಿ ಅವನು ಜೀವನ ನಡೆಸ್ತಾ ಇದ್ದಾನೆ. ಇದು ಅಲ್ಲಿಯ ವಾಸ್ತವ ಪರಿಸ್ಥಿತಿ. ನಾವು ಸುಮ್ಮನೆ ಏನು ಹೇಳ್ತಾ ಇಲ್ಲ. ಅವ್ರ ಮನೆಗೆ ಅಲ್ಲಿದ್ದಾರಲ್ಲ, ಅವ್ರ ಜೊತೆಗಿರೋರು ಜಯಂತ್ ಟಿ ಅಂತ. ಜಯಂತ್ ಟಿ ಅವರು ಮನೆಗೆ ಹೋಗ್ಬೇಕಾರೆ ಎಷ್ಟು ಗಲಾಟೆ ಮಾಡಿದ್ರು ಅವರು. ಇಲ್ಲೇ ಯಾಕೆ ಬಂದ್ರಿ ನೀವು, ಹಂಗೆ ಧರ್ಮಸ್ಥಳ ಆ ಮನೆ ಇರುವುದು ಏನು ಹೊರಗಡೆ ಅಲ್ಲ, ದೇವಸ್ಥಾನದಿಂದ ಸ್ವಲ್ಪ ಒಂದಿಷ್ಟು ಅಂಗಲ ದೂರ ಹೋದ್ರೆ ಅವ್ರ ಮನೆ ಇದೆ, ಕುಯ್ಯಪ್ಪನ ಮನೆ ಇದೆ. ಎಲ್ರು ಏನೋ ಬಂದು ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಒಬ್ಬ ಇಂಥ ಒಳ್ಳೆ ಅನ್ನದಾಸೋಹ ಅನ್ನ ಊಟ ಮಾಡಿದ ಒಂದು ಖುಷಿಯಾಗಿ ಹೋಗ್ತಾರಲ್ಲ, ಅದರ ಸುತ್ತಮುತ್ತಲು ಏನು ನಡೀತಾ ಇದೆ ಅನ್ನೋದನ್ನ ಜನ ನೋಡ್ಲಿ. ಅನ್ನದಾಸೋಹ ಇವ್ರ ಮನೆ ಇಂತ ತಾನು ಮಾಡ್ತಾ ಇಲ್ಲ. ವರ್ಷಕ್ಕೆ 400 ಕೋಟಿ ರೂಪಾಯಿ ಆದಾಯ ಇದೆ, ಅಷ್ಟಂತರ ಆ ಕೆಲಸ ನಾವು ಮಾಡ್ತೀವಿ, ನೀವು ಮಾಡ್ತೀರಾ? ಹೌದು, ಖಂಡಿತ. ಈಗ ಈಗಾಗಲೇ ನೀವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀರಾ. ಸರ್ವೇ ಸಾಮಾನ್ಯವಾಗಿ ಸಹಜವಾಗಿ ಎಲ್ರಿಗೂ ಹುಟ್ಟಾಕೊಳ್ಳುವಂತಹದ್ದು. ಯಾಕಂದ್ರೆ ದೊಡ್ಡವ್ರನ್ನ ಎದುರು ಹಾಕೊಂಡಿದ್ರೆ, ಅಲ್ಲೆಲ್ಲ ಹೇಳೋದು ಹಾಗೆ, ದೊಡ್ಡವ್ರನ್ನ ಎದುರು ಹಾಕೊಂಡು ಮಾಡುವಷ್ಟು ಅವ್ರಿಗೆ ತಾಕತ್ತಿದೆಯಾ ಅಂತ ಹೇಳಿ. ಅಂದ್ರೆ ನಿಮ್ ಹಿಂದೆ ನಿಮ್ ಬೆನ್ನೆಲುಬಾಗಿ ಯಾರಿದ್ದಾರೆ, ಈ ಹೋರಾಟದ ಯಾವ ರೀತಿ ಆರಂಭ ಆಯ್ತು ಅನ್ನುವಂಥದ್ದು ಈಗಾಗಲೇ ಎಲ್ರಿಗೂ ಜಗಜ್ಜಾಹೀರಾಗಿದೆ. ಬಟ್ ಮುಂದಿನ ದಿನಮಾನಗಳಲ್ಲೂ ಕೂಡ ಈ ಹೋರಾಟ ಇದು ಹೀಗೆ ಮುಂದುವರಿಯುತ್ತೆ, ತಾರ್ಕಿಕ ಅಂತ್ಯವನ್ನ ಕಾಣಿಸ್ತೀನಿ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ, ಜೊತೆಗೆ ನಿಮ್ಮ ಟೀಮ್ ಕೂಡ ಹೇಳ್ತಾ ಇರುವಂತಹದ್ದು. ಈ ಹೋರಾಟದ ರೂವಾರಿ, ಈ ಹೋರಾಟದ ಬೆನ್ನೆಲುಬು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಏನಾದರೂ ಗಟ್ಟಿಯಾಗಿ ನಿಂತ್ಕೊಳ್ದೆ ಹೋಗಿದ್ರೆ ಹೋರಾಟ ಇರ್ತಿರ್ಲಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾವ ರೀತಿ ಅಂದರೆ ನೋಡಿ, ಇವತ್ತಿನ ನಮ್ಮ ಈ ವ್ಯವಸ್ಥೆಯಲ್ಲಿ ಒಬ್ಬ ರೈತನಿಗೆ ರೌಡಿ ಶೀಟರ್ ಪಟ್ಟ ಕಟ್ಟಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸಂಪೂರ್ಣ ಒಬ್ಬ ಹುಂಬ ರಫ್ ಇದ್ದಾರೆ. ಆದರೆ ದೇವರ ಬಗ್ಗೆ ಸಂಪೂರ್ಣ ನಂಬಿಕೆ. ಮಗುವಿಗೆ ತಾಯಿ ಮೇಲೆ ಹೆಂಗ ನಂಬಿಕೆ ಇಲ್ಲ, ತಾಯಿ ಮಗುನ ತೂರಿದ್ರೆ ನಗ್ತದದು, ಹೆದರ್ಕೊಳ್ಳಲ್ಲ. ತೂರಿ ಹಿಡ್ಕೊಳ್ತಾಳಲ್ಲ, ಮಗು ಹೆದರ್ಕೊಳ್ಳಲ್ಲ, ನಗ್ತದದು. ಯಾಕಂದ್ರೆ ತಾಯಿ ಮೇಲೆ ನಂಬಿಕೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಅವ್ರಿಗೆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಮೇಲೆ ಮತ್ತು ಅವ್ರ ಗುರುಗಳಿದ್ದಾರೆ, ಅವರ ಗುರುಗಳ ಮೇಲೆ ಸಂಪೂರ್ಣ ನಂಬಿಕೆ. ಇವತ್ತಿಗೂ ಕೂಡ ಅವರು ಚಪ್ಪಲಿ ಹಾಕೊಂಡು ನಡೆಯಲ್ಲ, ಆ ಚಪ್ಪಲಿ ಹಾಕೊಳ್ಳಲ್ಲ ಅವರು. ಮನೆ ಡೆಲ್ಲಿಯಲ್ಲಿ 3-4 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಚಳಿ ಇದ್ದಾಗ ಅವಾಗಲೂ ಕೂಡ ಬರಿಗಾಲಲ್ಲೇ ನಡೆದಿದ್ದಾರೆ ಅವರು, ಚಪ್ಪಲಿ ಹಾಕೊಳ್ಳಲ್ಲ ಅವರು. ಆನಂತರ ವೆರಿ ಪ್ಯೂರ್ ಒಬ್ಬ ಫಾರ್ಮರ್ ಅವರು, ರೈತರವರು, ಅವರೇ ನಾಟಿ ಮಾಡ್ತಾರೆ, ಅವರೇ ಕಸ ಕೀಳ್ತಾರೆ. ಅಂಥ ವ್ಯಕ್ತಿನ ಇವರು ರೌಡಿ ಶೀಟರ್ ಅಂತ ಬಿಂಬಿಸ್ಬಿಟ್ಟಿದ್ದಾರೆ. ಯಾರು ನಿಜವಾದ ರೌಡಿಗಳಿದ್ದಾರೆ, ಅತ್ಯಾಚಾರಿಗಳಿದ್ದಾರೆ, ಅವ್ರನ್ನ ನಡೆದಾಡುವ ದೇವರು ಅಂತ ಬಿಂಬಿಸಿದ್ದಾರೆ. ಅಷ್ಟೆಲ್ಲ ಅಪಮಾನಗಳನ್ನ ಸಹಿಸಿಕೊಂಡು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಧ್ವನಿ ಎತ್ತಿದ್ದಾರೆ. ಅಂದ್ರೆ ಅಲ್ಲಿ ಒಂದು ಶಕ್ತಿ ಇದ್ದೇ ಇದೆ. ಸೌಜನ್ಯ ಅನ್ನುವಂಥ ಶಕ್ತಿ, ದುರ್ಗಾದೇವತೆ ಶಕ್ತಿ, ಚಾಮುಂಡೇಶ್ವರಿ ಶಕ್ತಿ ಇದ್ದೇ ಇದೆ ಅನ್ನುವಂಥ ನಂಬಿಕೆ ಎಲ್ಲರಲ್ಲೂ ಕೂಡ ಇದೆ. ಹೀಗಾಗಿ ಇವ್ರ ಹತ್ರ ಬಹಳಷ್ಟು ಪ್ರಭಾವ ಇದೆ. ಮೇಡಮ್, ಕೊನೆಯದಾಗಿ ನಾನು ಒಂದು ಮಾತು ಹೇಳ್ತೇನೆ, ಅದನ್ನೆಲ್ಲರೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಾವು ಮಾತಾಡೋದನ್ನ ಕಾಂಟ್ರವರ್ಷಿಯಲ್ ಆಗಿ ಬಿಂಬಿಸ್ತಾರೆ. ಯಾಕಂದ್ರೆ ನಾವು ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀವಿ, ನಾವು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಇಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಜನರಿಗೆ
ಇತಿಹಾಸ ಹೇಳಬೇಕಾದ್ರೆ ನೋಡಿ, ಈ ದೇಶಕ್ಕೆ ಮೊಘಲರು ಬಂದರು, ಗನ್ನು ಏನೋ ತಲವಾರು ತೋಪು ತಗೊಂಡು ಬಂದು ಹಿಂದೂಗಳ ಮೇಲೆ ದಾಳಿ ಮಾಡಿದ್ರು, ಹಿಂದೂಗಳನ್ನ ಮತಾಂತರ ಮಾಡಿದ್ರು ಅಂತ ಹೇಳಿದ್ರೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ, ಹೇಳೋದಕ್ಕೂ ತುಂಬಾ ಸುಲಭ, ಅರ್ಥ ಮಾಡ್ಕೊಳ್ಳೋದಕ್ಕೂ ಸುಲಭ. ಈ ದೇಶಕ್ಕೆ ಬ್ರಿಟಿಷರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಗನ್ನು ತಗೊಂಡು ಬಂದರು, ಗುರಾಣಿ ತಗೊಂಡು ಬಂದರು, ಹಿಂದೂಗಳನ್ನ ಕ್ರಿಶ್ಚಿಯನ್ ಮಿಷನರಿಗೆ ಮತಾಂತರ ಮಾಡಿದ್ರು ಅಂತ ಹೇಳಿದ್ರೆ ಸುಲಭವಾಗಿ ಅರ್ಥ ಆಗುತ್ತೆ, ಹೇಳೋದಕ್ಕೂ ಸುಲಭ, ಅರ್ಥ ಮಾಡ್ಕೊಳ್ಳೋದಕ್ಕೂ ಸುಲಭ. ಆದರೆ ಇವರು ಕೂಡ ಹಿಂದೂಗಳಲ್ಲ. ಇವರು ಮಾಡಿದ್ದೇನಂತ ಹೇಳಿದ್ರೆ, ಇವರು ಕತ್ತಿ, ಗುರಾಣಿ, ಗನ್ನು, ಬಂದೂಕು ಏನು ಹಿಡಿಲಿಲ್ಲ. ಹಿಡಿದಿದ್ದು ಮಂಜುನಾಥ ಸ್ವಾಮಿಯ ಫೋಟೋವನ್ನ ಹಿಡಿದು ನಿರಂತರ ಶೋಷಣೆ, ಅತ್ಯಾಚಾರ, ಕೊಲೆ, ವಸೂಲಿ ಮಾಡಿ ಏನ್ ಹಿಡಿದ್ರು? ಮಂಜುನಾಥ ಸ್ವಾಮಿ ಫೋಟೋನ, ನಮ್ಮ ದೇವರ ಫೋಟೋವನ್ನೇ, ನಮ್ಮ ದೇವಸ್ಥಾನವನ್ನ ನಮಗೆ ತೋರಿಸಿ ನಾವು ಕಳಂಕ ತರ್ತಾ ಇದೀವಿ ಅಂತ ಪ್ರಚಾರ ಮಾಡಿಬಿಟ್ರು. ಹೌದು, ಯಾಕೆ ಅಂದ್ರೆ ಸಹಜವಾಗಿ ಈಗಾಗಲೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಕುರಿತಾಗಿ ಕಳಂಕವನ್ನ ಕಟ್ಟುವಂತಹ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇದರಿಂದ ಇವ್ರಿಗೆ ಏನ್ ಲಾಭ ನಷ್ಟ, ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಮಗೆ ಲಾಭ ಇದೆ. ಏನಂದ್ರೆ ಮನಃಶಾಂತಿ, ಅದೇ ಒಂದು ದೊಡ್ಡ ಲಾಭ ನಮಗೆ. ಮನಸ್ಸಿನ ನೆಮ್ಮದಿಗೋಸ್ಕರ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ, ನೀವು ಹೋರಾಟಗಾರರು ಅಂತ ಹೇಳ್ತಾ ಇದ್ರಿ, ಬಟ್ ನಾನೇನು ಬೋರ್ಡ್ ಹಾಕೊಂಡಂತ ಹೋರಾಟಗಾರ ಅಲ್ಲ, ಬೋರ್ಡ್ ಹಾಕೊಂಡಂತ ಸಾಮಾಜಿಕ ಸೇವಕ ಅಲ್ಲ. ನನಗೂ ಕೂಡ ಮನೆ ಇದೆ, ಫ್ಯಾಮಿಲಿ ಇದೆ, ನನ್ನದೇ ಆದಂಥ ಬಿಸ್ನೆಸ್ ಇದೆ. ನಾನು ಅದರಲ್ಲಿ ಒಂದು ಸಮಯವನ್ನು ಕೊಟ್ಟಿದ್ದೀನಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಂತ ಒಂದು ಇನ್ಸ್ಪೈರ್ ಆಗಿ, ಮತ್ತು ಸೌಜನ್ಯಳ ತಾಯಿ ಮತ್ತು ಆ ಕುಟುಂಬದ ಒಂದು ಇದನ್ನು ನೋಡಿ, ಅಳಲನ್ನು ನೋಡಿ, ಹೌದಪ್ಪ ನಾನು ಇಷ್ಟೊಂದು ಕಲ್ತಿದ್ದೀನಿ, ಪೊಲೀಸ್ ಇಲಾಖೆಯಲ್ಲಿ ನಾನು ಸೇವೆ ಸಲ್ಲಿಸಿದ್ದೀನಿ, ನನಗೊಂದು ಜ್ಞಾನ ಇದೆ, ಆ ಜ್ಞಾನವನ್ನು ಹಂಚಿಕೊಳ್ಳೋದಕ್ಕೆ ಒಂದು ಟೈಮನ್ನು ಕೊಡ್ತಾ ಇದ್ದೀನಿ ನಾನು. ಇದರಿಂದ ಒಂದು ನೆಮ್ಮದಿ ಸಿಗ್ತದೆ, ಅದು ನನಗೆ ಆಗುವಂಥ ಒಂದು ಲಾಭ. ಇಲ್ಲಿ ತೋಳಗಳು ತೋಳಾಗಿ ಕುರಿ ಮೇಲೆ ದಾಳಿ ಮಾಡ್ತಾ ಇಲ್ಲ. ಇಲ್ಲಿ ತೋಳಗಳು ಈ ಕುರಿಯನ್ನ ರಕ್ಷಣೆ ಮಾಡೋದಕ್ಕೆ ಬೇಟೆ ನಾಯಿಗಳು ಇರ್ತಾವ ನೋಡಿ, ಬೇಟೆ ನಾಯಿ ವೇಷ ಹಾಕೊಂಡು ಒಂದೊಂದೇ ಕುರಿಯನ್ನ ತಿಂತಾ ಇದೆ. ಹಿಂಗಾಗಿ ನಾವು ಹಿಂದೂಗಳಿಗೆ ಒಂಥರ ಕುರಿಗಳಿದ್ದಂಗೆ, ಗೊತ್ತೇ ಆಗ್ತಾ ಇಲ್ಲ. ನಾವೇನ್ ತಿಳ್ಕೊಂಡಿದೀವಿ, ಇವ್ರು ನಮ್ಮನ್ನೇನೋ ರಕ್ಷಣೆ ಮಾಡ್ತಾರೆ, ಧರ್ಮಾಧಿಕಾರಿ ಅಂತ ತಿಳ್ಕೊಂಡಿದೀವಿ. ಆದ್ರೆ ಅದು ಬೇಟೆ ನಾಯಿ ವೇಷದಲ್ಲಿ ದಿನ ಒಂದೊಂದು ಕುರಿಯನ್ನ, ಒಂದೊಂದು ಹೆಣ್ಮಕ್ಳನ್ನ ಅವರು ಬಳಸ್ಕೊಳ್ತಾ, ನುಂಗ್ತಾ, ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾ ಹೋದ್ರು. ಅದಕ್ಕೆ ನಾನು ಹೇಳಿದ್ದೇನೆ, ನಮ್ಮ ಮುಂದೆ ನಮ್ಮ ದೇವಸ್ಥಾನವನ್ನೇ ಇಟ್ಟು, ನಮ್ಮ ದೇವರನ್ನೇ ಇಟ್ಟು ಅವರು ಆಟ ಆಡ್ತಾ ಇದ್ದಾರೆ. ಹಿಂಗಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೊಳ್ಳೋರ್ಗೂ ಕೂಡ ಕಷ್ಟ ಆಗುತ್ತೆ. ನಾವು ದೇವರ ವಿರುದ್ಧ ಖಂಡಿತ ಅಲ್ಲ, ನಾವು ಸ್ವತಃ ದೇವಸ್ಥಾನದ ಭಕ್ತರು. ಅದರ ಪಾವಿತ್ರ್ಯತೆ ಉಳಿಬೇಕು, ಅದರ ಪಾವಿತ್ರ್ಯತೆ ಹೆಚ್ಚಾಗಬೇಕು. ಉಡುಪಿಯಲ್ಲಿ ಆ ಲಡ್ಡುನಲ್ಲಿ ದನದ ಕೊಬ್ಬು ಸೇರಿಸ್ತಾರ ಅಂದ ತಕ್ಷಣನೇ ತಿರುಪತಿ ತಿಮ್ಮಪ್ಪನಿಗೆ ಅವಮಾನ ಆಗಲಿಲ್ಲ, ಅವನಿಗೆ ಅವಮಾನ ಅಲ್ಲ, ಅದು ಆ ಆಡಳಿತದಕ್ಕೆ ಆದಂತ ಅವಮಾನ. ಹಿಂಗಾಗಿ ಅವ್ರು ಎಲ್ಲರೂ ಕೂಡ ಅವ್ರಿಗೆ ಹಾಕಿದ್ರು, ಹಾಕ್ಬೇಕು ತಾನೆ. ತಿರುಪತಿ ಲಾಡುನಲ್ಲಿ ಪ್ರಾಣಿಯ ಕೊಬ್ಬನ್ನು ಹಿಡಿದ್ರೆ ಹೊರಗೆ ಹಾಕ್ಬೇಕಲ್ವಾ. ಆಡಳಿತ ಮಂಡಳಿಯ ವೈಫಲ್ಯ ಅದು, ಕಳಂಕ ಅವರಿಗೆ. ತಿರುಪತಿ ತಿಮ್ಮಪ್ಪನಿಗೆ ಕಳಂಕ ಬರಲಿಲ್ಲ. ಧರ್ಮಸ್ಥಳದ ಆಡಳಿತ ಮಾಡುವವರು ಮಾಡ್ತಾ ಇರುವಂತ ಕೊಲೆಗಳನ್ನ ಪ್ರಶ್ನೆ ಮಾಡಿದ್ರೆ, ಶಿಕ್ಷೆ ಆದ್ರೆ ಮಂಜುನಾಥ ಸ್ವಾಮಿಗೆ ಅವಮಾನ ಅಲ್ಲ, ಮಂಜುನಾಥ ಸ್ವಾಮಿಯ ಬಗ್ಗೆ ನಂಬಿಕೆ, ಹೆಮ್ಮೆ ಬರ್ತದೆ ಅನ್ನೋದನ್ನ ತಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಇದರ ಆಗು ಹೋಗುಗಳ ಬಗ್ಗೆ ಪರಿಣಾಮ ಕುರಿತಾಗಿ, ಯಾಕಂದ್ರೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ದೂರುಗಳು ಸಹ ದಾಖಲಾಗ್ತಾ ಇದೆ, ಒಂದೊಂದೇ ದೂರುಗಳು ಒಂದೊಂದು ಕಡೆ ದೂರು ದಾಖಲಾಗ್ತಾ ಇದೆ. ಇದರ ಪರಿಣಾಮ ಆಗಿರ್ಬೋದು, ನಿಮ್ಮ ಹೋರಾಟ ಆಗಿರ್ಬೋದು, ತಾರ್ಕಿಕ ಅಂತ್ಯ ಆಗಿರ್ಬೋದು, ಯಾವ ರೀತಿ ಇರುತ್ತೆ ನೋಡಿ? ತಾರ್ಕಿಕ ಅಂತ್ಯ ಅಂತರ ಸದ್ಯಕ್ಕೆ ಇದು ಬಡ್ಡಿ ದಂಧೆ ಬಗ್ಗೆ ನೋಡಿ, ಈ ಸಂಘಗಳನ್ನ ಸೃಷ್ಟಿ ಮಾಡಿ ಇವರು ತಮ್ಮದೇ ಆದಂತ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿಕೊಂಡು ರಾಜಕಾರಣಿಗಳನ್ನ ಹೆದರಿಸ್ತಾ ಇದ್ರು. ಅದೇ ದುಡ್ಡಿನಿಂದ ಮಾಧ್ಯಮಗಳನ್ನ, ನ್ಯಾಯಾಂಗ ವ್ಯವಸ್ಥೆಯನ್ನ, ರಾಜಕಾರಣಿಗಳನ್ನ, ಅಧಿಕಾರಿಗಳನ್ನ ಖರೀದಿ ಮಾಡ್ತಾ ಇದ್ರು. ಇದರ ಮೇಲೆ ಒಂದು ಪೆಟ್ಟು ಬಿದ್ದಿರೋದ್ರಿಂದ ಈಗ ಭಯಂಕರ ಪೆಟ್ಟು ಬಿದ್ದಿದೆ ಈಗ. ಹಿಂಗಾಗಿ ಅವರ ಒಂದು ಸಾಮ್ರಾಜ್ಯ ಪತನ ಆಗ್ತಾ ಇದೆ, ಅವರ ಸಾಮ್ರಾಜ್ಯ ಕುಸಿತಾ ಇದೆ. ಅದು ಒಂದು ದೊಡ್ಡ ಮಟ್ಟದಂತ ಪರಿಣಾಮ. ಮುಂಚೆ ಪ್ರಶ್ನೆ ಮಾಡೋಕ್ಕೂ ಕೂಡ ಭಯ ಆಗ್ತಾ ಇದ್ದಂಥವ್ರು ಇವತ್ತು ದೂರ ದಾಖಲೆ ಮಾಡ್ತಾ ಇದ್ದಾರೆ. ಅದು ಹೋರಾಟಕ್ಕೆ ಸಿಕ್ಕಂತಹ ಹೋರಾಟದ ಒಂದು ಪ್ರತಿಫಲ. ಅದು ಇವತ್ತು ವಾರ್ ರೂಮ್ ಅಂತ ನಮ್ಮ ಒಂದು ಗ್ರೂಪ್ನಲ್ಲಿ ಸುಮಾರು ಜನ, ನೂರಾರು ಜನ ಯುವಕರು ಕೆಲಸ ಮಾಡ್ತಾ ಇದ್ದಾರೆ, ಯುವತಿಯರು ಕೆಲಸ ಮಾಡ್ತಾ ಇದ್ದಾರೆ, ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ವಾರ್ ರೂಮ್ ಗ್ರೂಪ್ ಮುಖಾಂತರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ತಾರ್ಕಿಕ ಅಂತ್ಯ ಅಂತ ಹೇಳಿದ್ರೆ ಇದಕ್ಕೆ ಒಂದೇ ಒಂದು ಜನಜಾಗೃತಿ. ಜನರು ಜಾಗೃತರಾಗಬೇಕು. ಈ ದುಡ್ಡಿನ ತಕ್ಷಣಕ್ಕೆ ಬಡ್ಡಿ ಸಿಗುತ್ತೆ ಅನ್ನೋ ಆಮಿಷಕ್ಕೆ ಒಳಗಾಗೋದು ಬೇಡ. ಆ ಜನಜಾಗೃತ ಆದರೆ ಖಂಡಿತ ಇದನ್ನಾಗುತ್ತೆ. ನಮ್ದು ಉದ್ದೇಶ ಒಂದೇ, ಇದರ ಮುಖಾಂತರ ಸೌಜನ್ಯ ಪ್ರಕರಣದ ಬಗ್ಗೆ ಒಂದು ಜನರು ಕೂಡ ಎಚ್ಚೆತ್ತುಕೊಳ್ಳಿ ಮತ್ತು ಎಲ್ಲ ಜನರು ಕೂಡ ಈ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಲಿ ಅನ್ನೋದು ನಮ್ಮ ಉದ್ದೇಶ. ಇನ್ನು ಕೊನೆಯದಾಗಿ ನಮ್ಮ ಮಯೂರ ಟಿವಿ ವೀಕ್ಷಕರಿಗೆ ಈ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕದಾಗಿ ಏನಾದರೂ ಹೇಳೋದಾದ್ರೆ ಅನಿಸಿಕೆ, ಅಭಿಪ್ರಾಯವನ್ನು ನೋಡಿ. ಇಲ್ಲಿ ನಾನು ಜನರಿಗೆ ಹೇಳುವಂಥ ಅಷ್ಟು ದೊಡ್ಡ ವ್ಯಕ್ತಿ ಏನಲ್ಲ, ಆದರೆ ಜನಗಳು
ಪಕ್ಕದ ಮನೆಗೆ ಬೆಂಕಿ ಹತ್ತಿದೆ ಅಂತೇಳಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಇವತ್ತು ನಾವು ಹೋರಾಡ್ತಾ ಇರೋದು ಅತ್ಯಾಚಾರದ ವಿರುದ್ಧ. ಪಕ್ಕದ ಮನೆಯಲ್ಲಿ ಅತ್ಯಾಚಾರ ಆಗಿದೆ ನಮಗೇನು ಅಂತ ಸುಮ್ಮನೆ ಕೂತ್ಕೊಳ್ಳೋದು ಬೇಡ. ನಾವೆಲ್ಲರೂ ಕೂಡ ಹೆಣ್ಮಕ್ಕಳ ಪೋಷಕರೇ. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಈ ಅತ್ಯಾಚಾರ ಆಗ್ತಾ ಇದೆ, ಮತ್ತು ಫೇಕ್ ಕೂಡ ರಿಜಿಸ್ಟರ್ ಆಗ್ತಾ ಇದೆ. ಹೀಗಾಗಿ ನಾವು ಪ್ರತಿಯೊಬ್ಬರು ಕೂಡ ಜಾಗೃತಗೊಳ್ಳಿ ಅನ್ನೋ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಹೇಳ್ಬಿಡು ಸೌಜನ್ಯ ಮನೆಗಾಯಿತು ನಾವು ಯಾಕೆ ಅನ್ನೋದು ಬೇಡ. ನಾಳೆ ಆ ಬೆಂಕಿ ನಿಮ್ಮ ಮನೆಗೂ ಕೂಡ ಬರ್ಬೋದು. ಅದಕ್ಕೆ ಈಗಲೇ ಜಾಗೃತರಾಗಿ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿ ಅಂತ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಕುರಿತಾಗಿ ನಮ್ಮ ಮಯೂರ ಟಿವಿ ವೀಕ್ಷಕರಿಗೆ ತಿಳಿಸ್ಕೊಟ್ಟೆ. ಧನ್ಯವಾದ ಮಠಣ್ಣ. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ದೇವರ ಹೆಸರಿನಲ್ಲಿ ಎಲ್ಲ ಒಂದ್ ಕಡೆ ಮೀಟರ್ ಬಡ್ಡಿ ದಂಧೆ ಈಗಲ್ಲ, ಅಂದಿನ ಕಾಲದಿಂದಲೂ ಕೂಡ ನಡೀತಾ ಇದೆ. ಲಕ್ಷಾಂತರ ಜನರು ಸಾಲದ ಸುಳಿಯಲ್ಲಿ ಸಿಲುಕಿ ದುರಂತದ ಕಥೆಯನ್ನ ಕೂಡ ಕಂಡಿರುವಂತಹದ್ದು. ಸ್ವಸಹಾಯದ ಸಂಘದ ಹೆಸರಲ್ಲಿ ನಡೀತಾ ಇರುವಂತಹ ಅವ್ಯವಹಾರಗಳು ಏನಿದೆ ಅಲ್ವಾ, ಅದನ್ನ ಮಟ್ಟ ಹಾಕುವಂತಹ ನಿಟ್ಟಿನಲ್ಲೂ ಕೂಡ ಎಲ್ಲ ಒಂದ್ ಕಡೆ ನಾವು ಬುದ್ಧಿವಂತರಾಗಬೇಕಾಗಿದೆ. SKDRDP ಏನ್ ಮಾಡ್ತಾ ಇರುವಂತಹ ಗುಪ್ತ ವ್ಯವಹಾರಗಳೇನಿದೆ ಅಲ್ವಾ, ಅದು ಬಹಿರಂಗ ಆಗಬೇಕು. ಬ್ಯಾಂಕ್ ಸಾಲಕ್ಕೆ ದೇವರ ಹೆಸರನ್ನ ದುರ್ಬಳಕೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ವ್ಯವಹಾರದಲ್ಲಿ ಎಲ್ಲೋ ಒಂದು ಕಡೆ ಗೋಲ್ಮಾಲ್ ಕೂಡ ನಡೀತಾ ಇದೆ. ಇನ್ನು BC ಟ್ರಸ್ಟ್ ಅನ್ನುವಂತಹ ಹೆಸರಲ್ಲೂ ಕೂಡ ಅವ್ಯವಹಾರ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹದ್ದು. ಸಾಲವನ್ನ ಪಡೆದಂತಹವರು ಎಲ್ಲ ಒಂದ್ ಕಡೆ ದೇವರ ಹೆಸರಿನಲ್ಲಿ ಮೋಸವನ್ನ ಹೋಗ್ತಾ ಇದ್ದಾರೆ. ಇನ್ನಾದ್ರೂ ಇದನ್ನ ಬ್ರೇಕ್ ಹಾಕಿ ನಿಜಕ್ಕೂ ಕಟ್ಟಬೇಕಾದಂತಹ ಬಡ್ಡಿ ಎಷ್ಟು, ಕಟ್ತಾ ಇರುವಂತಹ ಹಣ ಬಡ್ಡಿ ಎಷ್ಟು, ವಾರದ ಬಡ್ಡಿ ಆಗಿರ್ಬೋದು ಅಥವಾ ಸಾಲ ಮರುಪಾವತಿಯ ಅಸಲಿ ರಹಸ್ಯ ಏನಿರುತ್ತಲ್ವಾ, ಆ ಸ್ವಸಹಾಯ ಸಂಘದ ಸದಸ್ಯರ ಸಾಲಕ್ಕೆ ರಿಸರ್ವ್ ಬ್ಯಾಂಕ್ ನಿಯಮಗಳಿದೆಯಲ್ವಾ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಬೇಕಾಗಿದೆ. ಸಾಲವನ್ನ ಪಡೆದುಕೊಂಡಂತವರಿಗೆ ಸಾಲದ ಬ್ಯಾಂಕ್ ಖಾತೆಯನ್ನೇ ಎಲ್ಲ ಒಂದ್ ಕಡೆ ಮುಚ್ಚಿಡ್ಲಾಗ್ತಾ ಇದೆ. ಈ ವಿಡಿಯೋಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಕೂಡ ಮಾಡಿದ್ವು. ಜೊತೆಗೆ ದುರ್ಬಳಕೆ ಆಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರ ಹೆಸರಿನಲ್ಲಿ ಸಂಘದಿಂದ ಸಾಲವನ್ನ ಪಡೆದಂತಹವರು ಸಾವಿಗೆ ಶರಣಾಗ್ತಾ ಇದಾರಲ್ವಾ, ಅದು ಇನ್ಮುಂದಾದ್ರೂ ಕಡಿಮೆ ಆಗ್ಬೇಕು. ಸಾಲವನ್ನ ವಸೂಲಾತಿ ಮಾಡುವಂತಹ ಹೆಸರಲ್ಲಿ ನಡೀತಾ ಇರುವಂತಹ ದೌರ್ಜನ್ಯಗಳು ಅದು ಕೂಡ ಕಡಿಮೆ ಆಗ್ಬೇಕು. ಸಾಲ ವಸೂಲಾತಿಯನ್ನ ಮಾಡುವಂತಹವರಿಂದ ಕಾನೂನಿನ ವಿರುದ್ಧವಾಗಿ ವರ್ತನೆಯನ್ನ ಮಾಡುವಂತಹದ್ದಾಗಿರ್ಬೋದು ಅಥವಾ 50 ಲಕ್ಷ ಸದಸ್ಯರ ಸಂಘದಲ್ಲಿ ನಡೀತಾ ಇರುವಂತಹ ದೊಡ್ಡ ಮಟ್ಟದ ಅವ್ಯವಹಾರ ಆಗಿರ್ಬೋದು. ಅವ್ಯವಹಾರ ಎಲ್ಲಿ ನಡೀತಾ ಇದೆ, ಯಾಕೆ ನಡೀತಾ ಇದೆ, ಇಡಿ ಯಾಕೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ, ಚಕಾರವನ್ನ ಎತ್ತುತ್ತಾ ಇಲ್ಲ, ನಿಜಕ್ಕೂ ಇದು ದೇಶದ ಬೃಹತ್ ಆರ್ಥಿಕ ಹಣವಾಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಎದ್ದಾಳುತ್ತೆ. ಇದೀಗ ಎಲ್ಲ ಒಂದ್ ಕಡೆ ಧರ್ಮಸ್ಥಳದ ಠಾಣೆಯಲ್ಲೇ ದಾಖಲಾಗಿರುವಂತಹದ್ದು ಧರ್ಮಸ್ಥಳ ಸಂಘದ ಬಡ್ಡಿ ದಂಧೆಯ ವಿರುದ್ಧ ಈಗ ರಾಜ್ಯದಾದ್ಯಂತ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಮಹತ್ವದ ಆದೇಶ ಹೊರ ಬೀಳ್ತಾ ಇದ್ದಂತೆ. ಜೊತೆಗೆ ಮಯೂರ ಟಿವಿಯೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ರು. ಸಾಲದ ಹೆಸರಲ್ಲಿ ದಂಧೆಗೆ ವ್ಯಾಪಕವಾಗಿ ವಿರೋಧ ವ್ಯಕ್ತ ಆಗ್ತಾ ಇರುವಂತಹದ್ದು. ಸಾಲದ ಹೆಸರಲ್ಲಿ ನಡೆಯುವಂತಹ ಅವ್ಯವಹಾರಗಳ ಬಗ್ಗೆ ಜನರು ಕೂಡ ಜಾಗೃತಿಯೇ ಆಗ್ಬೇಕಾಗಿರುವಂತಹದ್ದು. ಇದಾಗಿತ್ತು ಈ ದಿನದ ಪ್ರಚಲಿತ. ಮತ್ತಷ್ಟು ವಿಷಯ, ವಿಚಾರ, ವಿಮರ್ಶೆ, ವಿಶ್ಲೇಷಣೆಗಾಗಿ ಮುಂದಿನ ಪ್ರಚಲಿತ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.